ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನವರಾತ್ರಿ ಕಾಲದಲ್ಲಿ ಕಳೆದ ವರ್ಷ ಕೆಲವೊಂದು ಪರಿಹಾರಗಳನ್ನು ನಾನು ಕೊಟ್ಟಿದ್ದೆ. ಅದನ್ನು ಮಾಡಿ ಅಂದರೆ ಅದರ ಒಂದು ಸದುಪಯೋಗವನ್ನು ಪಡಿಸಿಕೊಂಡು ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡಿದ್ದಾರೆ. ಯಾಕಂದರೆ ನಮಗೆ ಬರ್ತಾ ಇರುವಂಥ ಮೆಸೇಜ್ ಆಗಿರ್ಬೋದು ಅಥವಾ ಬರ್ತಾ ಇರುವಂಥ ಕಾಲ್ಸ್, ಈ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡಿ ನಮ್ಮ ಜೀವನದಲ್ಲಿ ಈ ರೀತಿ ಬದಲಾವಣೆಗಳು ಬಂತು ಅಂತ ಬಹಳಷ್ಟು ಜನ ಹೇಳಿದ್ದೀರಾ. ಇದಕ್ಕೆ ಕಾರಣ ನಾವು ಕೊಟ್ಟಂಥ ಪರಿಹಾರ ಕ್ರಿಯೆ ಅಲ್ಲ, ನಿಮ್ಮ ನಂಬಿಕೆ. ಈ ವ್ಯಕ್ತಿಯ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಅಂತ ನೀವು ನನ್ನ ನಂಬಿ ಮಾಡ್ತಾ ಇರುವಂತಹ ಪರಿಹಾರ ಇದೆಯಲ್ಲ, ಆ ನಂಬಿಕೆ, ನಿಮ್ಮ ನಂಬಿಕೆ ಇವತ್ತು ನಿಮ್ಮನ್ನ ಆ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗೋದಕ್ಕೆ ಕಾರಣ ಅಂದ್ರೆ ನಿಮ್ಮ ನಂಬಿಕೆ. ಅದೇ ಪರಿಹಾರ ಕ್ರಿಯೆಗಳನ್ನ ಈ ನವರಾತ್ರಿಗಳಲ್ಲೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗಿ. ವರ್ಷದಲ್ಲಿ ಒಟ್ಟು 4 ನವರಾತ್ರಿಗಳು ಬರುತ್ತೆ. ಗೊತ್ತಿರೋರು ಆ 4 ನವರಾತ್ರಿಗಳಲ್ಲೂ ಕೂಡ ಆ ಪರಿಹಾರಗಳನ್ನ ಮಾಡ್ಕೋಬಹುದು. ಅಥವಾ ವರ್ಷಕ್ಕೊಂದೇ ನವರಾತ್ರಿ ನಮಗ್ ಗೊತ್ತಿರೋದು ಅನ್ನೋರು ಕೂಡ ಈ ಪರಿಹಾರಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಈ ಬಾರಿ ನವರಾತ್ರಿಯಂದು ಮತ್ತೆ ಹೊಸ ರೀತಿಯಾದಂಥ ಪರಿಹಾರ ಕ್ರಿಯೆಗಳನ್ನು, ಸರಳವಾಗಿರುವಂಥ ಪರಿಹಾರ ಕ್ರಿಯೆಗಳನ್ನು, ಶೀಘ್ರವಾಗಿ ನಿಮಗಿರುವಂಥ ಸಮಸ್ಯೆಯಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವಂಥ ಪರಿಹಾರ ಕ್ರಿಯೆಗಳನ್ನು ತಗೊಂಡು ಮತ್ತೊಮ್ಮೆ ನಾನು ಬಂದಿದ್ದೀನಿ. ಮೊದಲೇ ಹೇಳ್ತೀನಿ, ತುಂಬ ಜನ ಬಂದ್ಬಿಟ್ಟು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡಿದ್ರು ಕೂಡಲೇ ಜೀವನದಲ್ಲಿ ಬದಲಾವಣೆ, ಪರಿವರ್ತನೆ ಬೇಕು ಅಂತ ಹೇಳ್ತಾರೆ. ಈ ರೀತಿ ಯಾವುದೇ ರೀತಿಯಾದಂಥ ಪರಿಹಾರ ಕ್ರಿಯೆಗಳಲ್ಲೂ ಕೂಡ ನಡೆಯಲ್ಲ. ನೀವು ಕಾಯಬೇಕಾಗುತ್ತೆ. ಕಳೆದ ಬಾರಿ ನವರಾತ್ರಿಯಲ್ಲಿ ಪರಿಹಾರ ಕ್ರಿಯೆಯನ್ನು ಮಾಡಿದವರು ಆ ಸಮಯದಲ್ಲಿ ನಿಮ್ಮ ಜೀವನ ಅಥವಾ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಮತ್ತು ಈಗ ಬರ್ತಾ ಇರುವಂತ ಈ ನವರಾತ್ರಿಯಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ, ಅನಲೈಸ್ ಮಾಡಿ ನೋಡಿ. ಬದಲಾವಣೆ ಇದೆ, ಅದರಲ್ಲೂ ಸಕಾರಾತ್ಮಕ ಪಾಸಿಟಿವ್ ಬದಲಾವಣೆ ಇದೆ ಅನ್ನೋರು ಮಾತ್ರ ಪರಿಹಾರ ಕ್ರಿಯೆಯನ್ನು ಮುಂದುವರಿಸಿ. ಅಲ್ಲಿವರೆಗೂ ಸಮಯವನ್ನ ಕೊಡಬೇಕಾಗತ್ತೆ. ನೀವು ಒಂದು ಚೌತಿಗೆ ಪರಿಹಾರವನ್ನ, ಗಣಪತಿ ವಿಶೇಷವಾಗಿ ಚೌತಿಗೆ ಪರಿಹಾರವನ್ನ ನೀವು ಮಾಡ್ತೀರಾ ಅಂದ್ರೆ ಬರೋ ವರ್ಷ ಬರುವಂತಹ ಗಣಪತಿ ಚೌತಿಯವರೆಗೂ ತಾವು ಕಾಯಬೇಕಾಗತ್ತೆ. 1 ವರ್ಷ ಕಾಯ್ಬೇಕಂದ್ರೆ ಇಲ್ಲ, ಅಷ್ಟರಲ್ಲಿ ಬದಲಾವಣೆಗಳು ಬರ್ತವೆ. ಆದ್ರೆ ನಿಮಗೆ ಪರಿಪೂರ್ಣವಾಗಿ ಗೊತ್ತಾಗಬೇಕು ಅಂದ್ರೆ ತಾವು ಕಾಯಬೇಕಾಗುತ್ತೆ. ದೀಪಾವಳಿಗೆ ಒಂದು ಪರಿಹಾರವನ್ನ ಮಾಡ್ತಾ ಇದ್ದೀರ ಅಂದ್ರೆ ನೆಕ್ಸ್ಟ್ ದೀಪಾವಳಿ ಬರೋ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ. ಈ ಸಲ ನಂಬಿಕೆಯಿಂದ ಮಾಡಿ ಪರಿಹಾರ ಕ್ರಿಯೆಗಳನ್ನ. ಅಂಥವರಿಗಾಗಿ ನಾನು ಮತ್ತೆ ಒಂದು 3 ಪರಿಹಾರ ಕ್ರಿಯೆಗಳನ್ನ ತಂದಿದ್ದೀನಿ. ಯಾರಿಗೆ ಯಾವುದು ಸಾಧ್ಯ ಇದೆಯೋ ಅದನ್ನ ಮಾಡಿ. ನೀವು ಹೇಳಿರುವಂಥ ದೇವಸ್ಥಾನ ಇಲ್ಲ, ನೀವು ಹೇಳಿರುವಂಥ ವಸ್ತುಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ, ಗ್ರಂಥಿಕೆ ಅಂಗಡಿಯಲ್ಲಿ ನೀವು ಹೇಳ್ತಾ ಇರುವಂಥ ವಸ್ತು ನಮ್ಮಲ್ಲಿ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತೀರಾ. ನಿಮ್ಮಲ್ಲಿ ಸಿಗುವಂಥ ವಸ್ತು ನಾನು ಇಲ್ಲಿ ಹೇಳುವಂಥ ಈ 3 ಪರಿಹಾರದಲ್ಲಿ ಯಾವುದ್ರಲ್ಲಿ ಸಿಗ್ತದೋ ಅದನ್ನ ನೋಡಿಕೊಂಡು ನೀವು ಮಾಡಿ. ಮೊದಲ ಪರಿಹಾರ, ಧನಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸಮಸ್ಯೆ ಇರುವಂಥವರು, ಅಂದ್ರೆ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಕೆಲಸ ಕಾರ್ಯ ಏನೂ ಇಲ್ಲ, ವ್ಯಾಪಾರ ವ್ಯವಹಾರ ಏನೂ ಇಲ್ಲ, ಹಣ ಬರಬೇಕು ಅನ್ನೋರಿಗೆ ಅಂತೂ ಈ ಪರಿಹಾರ ಅಲ್ಲವೇ ಅಲ್ಲ. ತಮ್ಮ ಪರಿಪೂರ್ಣವಾದಂಥ, ತಮ್ಮಿಂದ ಸಾಧ್ಯವಾದಂಥ ತಮ್ಮ ಕೆಲಸವನ್ನ ಮಾಡಿಕೊಂಡು ದುಡಿಮೆಯನ್ನ ಮಾಡಿ ಸಂಪಾದನೆ ಸಾಕಾಗ್ತಾ ಇಲ್ಲ, ಅಥವಾ ಎಷ್ಟೇ ದುಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ನಮಗೆ ಬೇಕಾಗಿರುವಂಥ ಹಣದ ವ್ಯವಸ್ಥೆ ನಮಗೆ ಆಗ್ತಾ ಇಲ್ಲ. ತಿಳ್ಕೊಳ್ಳಿ, ಯಾವುದೋ ಒಂದು ಶುಭ ಕಾರ್ಯ ಇತ್ಯಾದಿಗಳು ಇದೆ ಮನೆಯಲ್ಲಿ, ಅಥವಾ ಒಂದು ಮದುವೆ ಇತ್ಯಾದಿಗಳನ್ನ ಮಾಡಿಸ್ಬೇಕಾಗಿದೆ, ಎಲ್ಲ ರೆಡಿ ಇದೆ, ಗಂಡು ಸಿಗ್ತಾರೆ ಅಥವಾ ಹೆಣ್ಣು ಸಿಗ್ತಾರೆ, ಎಲ್ಲವೂ ಇದೆ, ಆದರೆ ನಮ್ಮಲ್ಲಿ ಹಣ ಇಲ್ಲ ಮಾಡೋದಕ್ಕೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಾಗಿರುವಂಥ ಜೀವನ, ಹಣ ಸಾಕಾಗ್ತಾ ಇಲ್ಲ, ಸಂಪಾದನೆ ಸಾಕಾಗ್ತಾ ಇಲ್ಲ, ದುಡ್ಡಿನ ಸಮಸ್ಯೆ ಇದೆ, ಯಾರಿಗೋ ದುಡ್ಡು ಕೊಟ್ಬಿಟ್ಟಿದೀವಿ, ಅವ್ರು ಕೊಡ್ತಾ ಇಲ್ಲ ಸರ್, ಆ ದುಡ್ಡು ಬಂದ್ಬಿಡ್ತಂದ್ರೆ ನೋಡಿ ಇವಾಗಿರೋ ಸಮಸ್ಯೆಯಿಂದ ಹೊರಗಡೆ ಬಂದ್ಬಿಡ್ತೀನಿ ನಾನು. ಇದೊಂದು ಬಂದ್ಬಿಟ್ರೆ ನೋಡಿ ನಾನು ಇಲ್ಲಿಂದ ಹೊರಗಡೆ ಬರ್ತೀನಿ ಅನ್ನುವಂಥವ್ರು ಯಾರಾದರೂ ಇದ್ರೆ ಅವರಿಗಾಗಿ ಇದೊಂದು ಸರಳ ಪರಿಹಾರವನ್ನ ನಾನು ತಂದಿದ್ದೀನಿ. ನೀವೊಂದು 9 ಲವಂಗಗಳನ್ನ ತಗೋಬೇಕು. ಲವಂಗ ಚೆನ್ನಾಗಿರ್ಬೇಕು, ಹೂ ಇತ್ಯಾದಿಗಳು ಚೆನ್ನಾಗಿರ್ಬೇಕು, ಎಲ್ಲೂ ತುಂಡಾಗಿರುವಂಥದ್ದು ಆ ಥರದ ಲವಂಗಗಳನ್ನ ತಗೋಬೇಡಿ. ಸ್ವಲ್ಪ ಕ್ವಾಲಿಟಿ ಆಗಿರುವಂಥ ಲವಂಗ ಆದರೂ ಪರವಾಗಿಲ್ಲ. ಒಂದು 9 ಲವಂಗಗಳನ್ನ ತಗೊಳ್ಳಿ. ನವರಾತ್ರಿ
ಪ್ರಾರಂಭವಾಗುವ ದಿನದಿಂದ, ಪಾಡ್ಯಮಿಯಿಂದ ಈ 9 ಲವಂಗಗಳನ್ನ ಕೈನಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ರೀತಿಯಾದಂಥ ಯಾವುದೇ ವಿಧದಲ್ಲಿ ಆ ನವರಾತ್ರಿಯನ್ನ ಆಚರಣೆ ಮಾಡಿ, ಯಾವುದೇ ರೀತಿಯಾದಂಥ ಪೂಜೆ, ಯಾವುದೇ ರೀತಿಯ ಸಂಪ್ರದಾಯ ನಾವು ಇದೇ ರೀತಿಯಲ್ಲಿ ಆಚರಿಸ್ಕೊಂಡ್ ಬಂದಿದ್ದೀವಿ, ಏನು ಬೇಕಾದರೂ ಮಾಡಿ. ಆದರೆ ಪರಿಹಾರ ಕ್ರಿಯೆ ಅಂತ ಬಂದಾಗ ಯಾವ್ದಾದ್ರು ಒಂದು ಮಾಡಿ, ಅದನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಯಾರೋ ಇನ್ನೊಬ್ರು ಕೊಟ್ಟಿರ್ತಾರೆ, ಆ ಪರಿಹಾರ ಕ್ರಿಯೆಗಳನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡುವಂಥದ್ದು. ಆ ಗೋಮತಿ ಚಕ್ರ ಆಗಿರ್ಬೋದು, ಶಂಖ ಆಗಿರ್ಬೋದು, ಇತರೆ ತಾಂತ್ರಿಕ ವಸ್ತುಗಳಾಗಿರ್ಬೋದು, ಇದನ್ನೆಲ್ಲ ಇದ್ರ ಜೊತೆ ಮಿಕ್ಸ್ ಮಾಡುವಂಥದ್ದು, ಇದರ ಜೊತೆಗೆ ಇನ್ನೊಂದು ಪರಿಹಾರವನ್ನ ಸೇರಿಸಿ ಮಾಡುವಂಥದ್ದು. ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾವ ಮಹನೀಯರು ಹೇಳಿದಾರೋ ಆ ಪರಿಹಾರಗಳನ್ನ ಅವರ ಮೇಲೆ ನಂಬಿಕೆ ಇಟ್ಕೊಂಡು ಆ ಪರಿಹಾರಗಳನ್ನೇ ಮಾಡಿ. ಎಲ್ಲೂ ಗುರುಭಕ್ತಿ ಜ್ಯೋತಿಷ ಕೇಂದ್ರ ಬಂದು ಯಾವುದೇ ಒಬ್ಬ ಗುರುಗಳನ್ನಾಗ್ಲಿ, ಯಾವುದೇ ಒಬ್ಬ ಮಹನೀಯರನ್ನಾಗ್ಲಿ ಯಾವತ್ತೂ ನಾವು ತುಚ್ಛವಾಗಿ ಮಾತಾಡಲ್ಲ. ನೀವು ಯಾರ ಪರಿಹಾರವನ್ನ ಬೇಕಾದ್ರೂ ಮಾಡಬಹುದು. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಮಾಡಿ, ಸರಿನಾ? ಸೊ ಇಲ್ಲಿ ಮಾಡುವಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ ರೀತಿ ನಿಮ್ಗೆ ಪೂಜೆ ಮಾಡೋಕೆ ಸಾಧ್ಯ ಇದೆಯೋ ಆ ರೀತಿ ನೀವು ಪೂಜೆ ಮಾಡಿ. 9 ಲವಂಗಗಳನ್ನ ತಗೊಳ್ಳಿ, ಕೈನಲ್ಲಿ ಇಟ್ಕೊಳ್ಳಿ, ಸಂಕಲ್ಪವನ್ನ ಮಾಡಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಕೋರಿಕೆಯನ್ನ ಆ ದೈವದ ಮುಂದಿಡಿ. ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನದಲ್ಲೊಂದು ಪರಿವರ್ತನೆ, ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನದಲ್ಲೊಂದು ಚೇತರಿಕೆ. ಹೋದ ವರ್ಷ ಬಂದ್ಬಿಟ್ಟು ದುಡ್ಡು ಕಾಸು ವಿಷಯದಲ್ಲಿ ಈ ತರ ಇದ್ದೆ, ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಅಡ್ಡಿಲ್ಲ ಇದೆ, ಒಂದ್ ಸ್ವಲ್ಪ ಏನಾದ್ರೂ ಒಂದು ಇದೆ. ಹೋದ ವರ್ಷ ಇದೂ ಇರ್ಲಿಲ್ಲ ಅಲ್ವಾ? ಈ ರೀತಿ ಆದ್ರೂ ಒಂದು ಚೇತರಿಕೆ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಈ 9 ಲವಂಗಗಳನ್ನ ಇಟ್ಕೊಳ್ಳಿ. ಇದರಲ್ಲಿ 3 ಲವಂಗಗಳನ್ನ ಇಟ್ಕೋಬಹುದು, 5 ಲವಂಗಗಳನ್ನ ಇಟ್ಕೋಬಹುದು, 11 ಲವಂಗಗಳನ್ನ ಕೂಡ ಇಟ್ಕೋಬಹುದು. ಇಲ್ಲ ಅಂತಲ್ಲ, ನನ್ನ ಕಡೆಯಿಂದ ನಿಮಗೆ ಸಜೆಷನ್ ಏನು ಅಂದ್ರೆ 9 ಲವಂಗಗಳನ್ನ ಇಟ್ಕೊಳ್ಳಿ. ನವರಾತ್ರಿ ಅರ್ಥ ಆಯ್ತಲ್ಲ? ಸೊ 9 ಲವಂಗಗಳನ್ನ ಇಟ್ಕೊಳ್ಳಿ. ಮತ್ತೆ ಮೊದಲೇ ಹೇಳಿದ್ದೀನಿ, ಈ ಪರಿಹಾರವನ್ನ ಸಂಜೆಯ ನಂತರ ಮಾಡಿ. ನವರಾತ್ರಿ ಅಲ್ವಾ? ಸೊ ಸಂಜೆಯ ನಂತರ ಮಾಡಿ. ಇದನ್ನ ಕೈನಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ನಮ್ಗಿರುವಂತ ಈ ಹಣಕಾಸಿನ ಸಮಸ್ಯೆ, ನಮಗಿರುವಂತ ಈ ಹಣ ಸಾಲ್ತಾ ಇಲ್ಲ. ಎಷ್ಟೇ ದುಡಿತೀವಿ, ಮನೆ 4 ಜನ ದುಡಿತೀವಿ, 5 ಜನ ದುಡಿತೀವಿ. ನೋಡಿದವರೆಲ್ಲ ಹೇಳ್ತಾರೆ, ಅವ್ರಿಗೇನ್ ಬಿಡಪ್ಪ 4-5 ಜನ ದುಡಿತಾರ ಅವ್ರ ಮನೆಯಲ್ಲಿ ಅಂತ. ನಮಗೆ ಗೊತ್ತು ಒಳಗಡೆ ಯಾವ ರೀತಿ ಉಳುಕುಗಳಿದೆ, ಅಥವಾ ಸಂಪಾದನೆ ಬರ್ತಾ ಇದೆ, ಸಾಲಗಳಿಗೆ ಇತ್ಯಾದಿಗಳಿಗೆ ಹೋಗ್ತಾ ಇದೆ, ಯಾರ್ದೋ ಇನ್ನೊಬ್ಬರ ಬಾಯಿಗೆ ಬಡ್ಡಿ ಇತ್ಯಾದಿಗಳ ರೂಪದಲ್ಲಿ ಕಟ್ತಾ ಇದೀವಿ. ನೋಡಿ, ಯಾರೋ ಒಬ್ರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ದುಡ್ಡು ವಾಪಸ್ ಕೊಡ್ಬೇಕು, ತಪ್ಪಲ್ಲ. ಆದ್ರೆ ಬಡ್ಡಿ ರೂಪದಲ್ಲಿ ಅಥವಾ ಹೆಚ್ಚಿಗೆ ಹಣವನ್ನ ಕಟ್ತಾ ಇರುವಂತದ್ದು ಇದೆಯಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಕೊರತೆ ಇರುತ್ತೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಸಮಸ್ಯೆ ಇರ್ತದೆ. ಈ ರೀತಿ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಇಂಥವ್ರೊಬ್ರು ದುಡ್ಡು ಕೊಡ್ಬೇಕಾಗಿದೆ, ಮೋಸ ಮಾಡಿದ್ದಾರೆ, ಅವ್ರು ನಾನು ದುಡ್ಡು ಕೊಡಬೇಕು ಅನ್ನುವಂಥದ್ದು ಯಾವ್ದಾದ್ರು ಒಂದು ಸಂಕಲ್ಪವನ್ನ, ಒಂದೊಂದ್ ದಿನ ಒಂದೊಂದು ಸಂಕಲ್ಪ ಮಾಡಬೇಡಿ, ಒಂದೇ ಸಂಕಲ್ಪವನ್ನ ಇಟ್ಕೊಂಡು ಇದನ್ನ ಹಿಡ್ಕೊಂಡು ತಾವುಗಳು ಬೇಡ್ಕೋಬೇಕಾಗುತ್ತೆ. ಈ ಒಂದು ಕೆಲಸವನ್ನ ನನಗೆ ಮಾಡ್ಕೊಡಿ, ನನಗೆ ದುಡಿಮೆ ಜಾಸ್ತಿ ಮಾಡ್ಕೊಡಿ, ಸಂಪಾದನೆ ಜಾಸ್ತಿ ಆಗುವಂತ ಅವಕಾಶಗಳು ಬರೋ ತರ ಮಾಡಿ, ಆ ದಾರಿಯನ್ನ ನನಗೆ ತೋರಿಸಿ, ಪೇಮೆಂಟ್ ಜಾಸ್ತಿ ಆಗೋ ತರ ಮಾಡಿ, ಇನ್ಕ್ರಿಮೆಂಟ್ ಜಾಸ್ತಿ ಆಗೋ ತರ ಮಾಡಿ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆದು ತಾಯಿ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮನೆಗೆ ಆಗೋ ತರ ಮಾಡಿ. ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಈ ರೀತಿ ಯಾವುದು ಬೇಕಾದ್ರೂ ಬೇಡ್ಕೋಬಹುದು. ಕೈನಲ್ಲಿ ಇಟ್ಕೊಳ್ಳಿ, ಇದನ್ನ ಬೇಡ್ಕೊಳ್ಳಿ. ಬೇಡುವಾಗ ಇನ್ನೊಂದು ಕೆಲಸ ನೀವು ಏನ್ ಮಾಡ್ಬೇಕಂದ್ರೆ, ಇಂಥವರ ಮಗನಾದ ಇಂಥವರು ಅಂತ ಹೇಳ್ಬೇಕು. ನಿಮ್ಮ ತಂದೆ ತಾಯಿಗಳ ಹೆಸರನ್ನ ಹೇಳಿ, ನಿಮ್ಮ ಹೆಸರು. ಇಲ್ಲ, ನಾವು ಹೆಣ್ಮಕ್ಳು ಮಾಡ್ತಾ ಇದೀವಿ, ಇಂಥವರ ಮಗಳಾದ. ನಿಮಗೆ ಮದುವೆ ಆಗಿದ್ರು ಕೂಡ ಅಷ್ಟೇ, ಮತ್ತೆ ಯಾರಾದ್ರೂ ಮೆಸೇಜ್ ಹಾಕ್ತಾರೆ, ಮದುವೆ ಆಗಿದ್ರೆ ಗಂಡನ ಹೆಸರು ಹಾಕ್ಬೇಕಾ? ಏನು ಬೇಡ, ನೀವು ನಿಮ್ಮ ತಂದೆ ತಾಯಿಯರ ಹೆಸರನ್ನ ಹೇಳ್ಕೊಂಡು ಇಂಥವರ ಮಗಳಾದ ಇಂಥವರು ಹೆಸರು ಹೇಳ್ಬೇಕು. ನಾನು ಆಗಲ್ಲ, ಇಂಥವರು, ನನಗೆ ಇಂಥ ಸಮಸ್ಯೆ ಇದೆ, ಇಂಥವರ ಮಗಳಾದ ಇಂಥವರಿಗೆ ಇಂಥ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ನಮ್ಮನ್ನ ನಿವೃತ್ತಿ ಮಾಡಿ, ಈ ಹಣಕಾಸಿನ ಸಮಸ್ಯೆಯಿಂದ ನಮ್ಮನ್ನು ಪಾರ್ ಮಾಡಿ. ಪ್ರತಿ ವರ್ಷ ಪ್ರತಿ ದಿನ ನೋಡಿದ್ದು, ಜೀವನ ಮಾಡಿದ್ದು, ಈ ಸಲ ಉದ್ಧಾರ ಆಗ್ತೀನಿ, ಬರೋ ಸಲ ಉದ್ಧಾರ ಆಗ್ತೀನಿ, ಆಗ್ತಾನೆ ಇಲ್ಲ. ನಮ್ಮ ಹಣಕಾಸಿನ ಪರಿಸ್ಥಿತಿ ಹಾಗೇ ಇದೆ. ಆ ಬಡತನ ಅನ್ನೋದು ನಮ್ಮನ್ನ ಬಿಟ್ಟು ತೋಲಗ್ತಾನೆ ಇಲ್ಲ. ಮಾಡಿ ಸಾಕ. ಸೊ ಕೈನಲ್ಲಿ ಇಟ್ಕೊಳ್ಳಿ, ಬೇಡ್ಕೊಳ್ಳಿ, ಮನಸಾರೆ ಇಲ್ಲಿಂದ ಬೇಡ್ಕೊಳ್ಳಿ, ಸರಿನಾ? ಇದು ಬೇಡ, ಮನಸಾರೆ ಬೇಡ್ಕೊಳ್ಳಿ. ಇದಾದ ನಂತರ ಈ ಲವಂಗವನ್ನ ನಿಮ್ಮ ದೇವರ ಕೋಣೆಯಲ್ಲಿ, ದೇವರ ಪೀಠದ ದೇವರ ಹತ್ರನೇ ಇಟ್ಬಿಡಿ. ಯಾವ್ದಾದ್ರು ಒಂದು ಚಿಕ್ಕದಾಗಿರುವಂತ ಬೋಲ್ ತಗೊಳ್ಳಿ, ಗಾಜಿಂದು, ಅಥವಾ ನಿಮ್ಮನೆ ತಾಂಬೂಲ ತಟ್ಟೆ ಅಂದ್ರೆ ತಾಮ್ರದ ಯಾವ್ದಾದ್ರು ವಸ್ತುಗಳಿದ್ರೆ, ಅಥವಾ ಹಿತ್ತಾಳೆ ಯಾವ್ದಾದ್ರು ತಟ್ಟೆಗಳಿದ್ರೆ ಅದರಲ್ಲಿ ಇಡಿ. ಬೇರೆ ಸ್ಟೀಲು, ಕಬ್ಬಿಣ ಇತ್ಯಾದಿಗಳನ್ನ, ಪ್ಲಾಸ್ಟಿಕ್ ಇತ್ಯಾದಿಗಳನ್ನ ಉಪಯೋಗಿಸಬಾರ್ದು. ಅಲ್ಲಿಟ್ಬಿಡಿ, ಅಷ್ಟೇ, ಮುಗೀತು. ನಿಮ್ಮ ಪೂಜೆ ಹೇಗಿದೆಯೋ ಆ ಪೂಜೆ ಎಲ್ಲ ಮುಗಿದಾದ ನಂತರ ಈ ಪ್ರಯೋಗ ಮಾಡಿ. ನಿಮ್ಮ ಪೂಜೆ ಇದೆ, ನಾವು ದೀಪ ಗೀಪ ಹಚ್ತೀವಿ, ಧೂಪ ಗೀಪ ಹಾಕ್ತಿವಿ, ನೈವೇದ್ಯ ಏನು ಬೇಕಾದ್ರೂ ಮಾಡಿ. ಅದಾದ ನಂತರ ಇದನ್ನೊಂದು ಪ್ರಯೋಗವನ್ನ ಮಾಡಿ, ಪ್ರತಿದಿನ ಒಂದೇ ವಿಷಯ ಹೇಳೋದು. ಮತ್ತೆ ಮಾರನೇ ದಿನ ಇದೇ ಲವಂಗ ನೀವು ಇಟ್ಟಿದ್ದೀರಲ್ಲ, 9 ಲವಂಗ, ಮತ್ತೆ ಅದನ್ನ ತಗೊಳ್ಳಿ, ಮತ್ತೆ ಕೈನಲ್ಲಿ ಇಟ್ಕೊಳ್ಳಿ. ನಿಮ್ಮ ತಂದೆ ತಾಯಿಯ ಹೆಸರು ಸಮೇತವಾಗಿ ನಿಮ್ಮ ಹೆಸರನ್ನ ಹೇಳಿ, ನೆನ್ನೆ ಹೇಳಿದ ಅದೇ ಸಂಕಲ್ಪವನ್ನ ರಿಪೀಟ್ ಮತ್ತೊಂದು ಸಲ ಹೇಳಿ, ಮತ್ತೆ ಅಲ್ಲೇ ಇಟ್ಬಿಡಿ. ಈ ರೀತಿ 9 ದಿನಗಳ ಕಾಲ ನೀವುಗಳು ಮಾಡಬೇಕು. ಎಷ್ಟು? 9 ದಿನ, 9 ರಾತ್ರಿಗಳು ಕೂಡ ನೀವು ಮಾಡಬೇಕಾಗುತ್ತೆ. 10ನೇ ದಿನ ವಿಜಯದಶಮಿ.
ಅವತ್ತಿನ ದಿನ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಮಡ್ಲಕ್ಕಿ ತಗೊಳ್ಳಿ. ನೀವು ತಾಯಿಗೆ ಬಂದ್ಬಿಟ್ಟು ಮಡ್ಲಕ್ಕಿಯನ್ನ ಸಮರ್ಪಿಸಬೇಕು. ಈ ತಾಯಿ ಯಾರು ಅಂತ ಹೇಳಿದ್ರೆ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಯಾವುದೇ ಸ್ತ್ರೀ ದೇವಸ್ಥಾನ ಇದ್ದರೂ ಕೂಡ, ಸ್ತ್ರೀ ದೇವತೆಯ ದೇವಸ್ಥಾನ ಇದ್ರೂ ಕೂಡ ಆ ದೇವರಿಗೆ ಮಡಲಕ್ಕಿ ಸಮೇತವಾಗಿ ಈ ಒಂದು ಲವಂಗವನ್ನ ಅದರಲ್ಲಿಟ್ಟು ತಗೊಂಡು ಹೋಗಿ ಕೊಡಿ. ಆ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಸಮೇತವಾಗಿ ಇದನ್ನ ತಗೊಂಡೋಗಿ ಕೊಡಿ. ಯಾವುದೇ ಕಾರಣಕ್ಕೂ ಆ ಮಡ್ಲಕ್ಕಿಯಲ್ಲಿರುವಂತಹ ಎಲ್ಲ ಸಾಮಗ್ರಿಗಳು ತಟ್ಟೆಯ ಸಮೇತ ಅಥವಾ ಈ ಲವಂಗ ವಾಪಸ್ ನಿಮಗೆ ಬರಬಾರದು. ಅಂದ್ರೆ ಕೊಡುವಾಗಲೇ ಅರ್ಚಕರಿಗೆ ತಿಳಿಸ್ಬಿಡಿ, ನಮ್ಗೆ ಇದ್ರಲ್ಲಿ ಯಾವುದೇ ವಸ್ತುಗಳು ಬೇಡ, ಎಲ್ಲವೂ ತಾಯಿಗೆ ಸಮರ್ಪಿತ, ನಮ್ಮ ಪೂಜೆ ಮುಗ್ದಿದೆ, ಒಂದು ವೃತಾಂತ ಇತ್ಯಾದಿಗಳನ್ನ ಮಾಡಿದ್ವಿ, ಅದು ತಾಯಿಗೆ ಸಮರ್ಪಿತ, ತಾಯಿಗೆ ಕೊಟ್ಬಿಡಿ. ನಿಮ್ಮ ಊರಿನಲ್ಲಿ ಗ್ರಾಮ ದೇವಿ ಇರ್ಬೋದು, ನಿಮ್ಮ ಮನೆ ದೇವಿ ಇರ್ಬೋದು, ಕುಲದೇವಿ ಇರ್ಬೋದು, ಯಾರಿದ್ರೂ ಪರವಾಗಿಲ್ಲ, ಸ್ತ್ರೀ ದೇವಸ್ಥಾನಕ್ಕೆ ನೀವು ಕೊಡಬೇಕು. ಈ ದೇವಸ್ಥಾನ ಕೊಡಬೇಕು ಅಂತ ಇವ್ರು ಮಾತಾಡ್ತಾ ಇದ್ದಾಗ ನನ್ಗೆ ಅನಿಸ್ತು ಅಂತ ನಿಮ್ಗೆ ಅನಿಸಿದ್ರೆ ಅದೇ ದೇವಸ್ಥಾನಕ್ಕೆ ಕೊಡ್ಬೇಕು. ಅಂದ್ರೆ ಒಂದು ಸಂಕಲ್ಪ ಅಂತ ಮಾಡ್ಬಿಡ್ತೀರಲ್ವಾ, ಈ ದೇವಸ್ಥಾನಕ್ಕೆ ಕೊಡಬೇಕು ಅಂತ, ಅದೇ ದೇವಸ್ಥಾನಕ್ಕೆ ಕೊಡಬೇಕು. ಸ್ತ್ರೀ ದೇವತಾ ದೇವಸ್ಥಾನಕ್ಕೆ ಕೊಡಿ. ಇಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ ಅಂದ್ರೆ ಸ್ವಲ್ಪ ದೂರ ಹುಡುಕೊಂಡು ಹೋಗಿ ಆದರೂ ಸ್ತ್ರೀ ದೇವತಾ ದೇವಸ್ಥಾನಕ್ಕೆ ಕೊಡಿ. ಮಡ್ಲಕ್ಕಿ ಸಮೇತವಾಗಿ ಕೊಡಿ. ಮಡ್ಲಕ್ಕಿ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರ್ತದೆ ಮಡ್ಲಕ್ಕಿ ಯಾವ ರೀತಿ ಕೊಡಬೇಕು, ಏನು ಎತ್ತ ಅಂತ. ಸೊ ಅಂಥವ್ರು ಅದನ್ನ ಪಾಲಿಸ್ಬೇಕು. ಮಡ್ಲಕ್ಕಿ ಮಾತ್ರ ಕೊಡ್ಲೇಬೇಕು ವಿಜಯದಶಮಿ ದಿವಸ. ಎರಡನೇ ಪರಿಹಾರ, ಒಂದೇ ಒಂದು ಅರಿಶಿನ ಕೊಂಬಿನಿಂದ ನೀವು ಒಂದು ಪರಿಹಾರವನ್ನ ತಾವುಗಳು ಮಾಡಬಹುದು. ವಿವಾಹ ವಿಚಾರದಲ್ಲಿ ಯಾರಿಗಾರು ಸಮಸ್ಯೆ ಇದೆ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದೆ, ಈ ಕೆಲಸ ಆಗ್ತಾ ಇಲ್ಲ, ಇದಕ್ಕೆ ಹೋಗ್ತಾ ಇದ್ದೀನಿ ವಾಪಸ್ ಬರ್ತಾ ಇದ್ದೀನಿ, ವ್ಯರ್ಥ ತಿರುಗಾಟ, ಹೋಗೋದು ಬರೋದು, ಯಾರಿಗೊಬ್ರಿಗೆ ದುಡ್ಡು ತಿನ್ನಿಸೋದು ಅಥವಾ ಎಲ್ಲೋ ಒಂದು ದುಡ್ಡು ಹೋಗೋದು, ಯಾವುದೋ ನಮ್ಮ ಕೈಯಿಂದ ಖರ್ಚಾಗ್ತಾ ಇದೆ ಹೊರತು ನಮ್ಗೆ ₹1 ಕೆಲಸ ಆಗ್ತಾ ಇಲ್ಲ. ಈ ರೀತಿ ಕಾರ್ಯ ತಡೆಗಳು 1ಕ್ಕೆ 4ರಲ್ಲಿದೆ. ಯಾವುದೋ ಒಂದರಲ್ಲಿದ್ರೆ ನಾವು ಹೇಳ್ಬೋದು ಇದ್ರ ಒಂದರಲ್ಲಿ ಪ್ರಾಬ್ಲಮ್ ಇದೆ ಅಂತ. ನಮ್ಗೆ ಇರೋದ್ರಲ್ಲಿ ಎಲ್ಲದರಲ್ಲೂ ಕಾರ್ಯ ತಡೆ, ಒಂದು ಕೆಲಸನೂ ನಮ್ಗೆ ಈಸಿಯಾಗಿ ಆಗಿಲ್ಲ. ಓಕೆನಾ? ಅಥವಾ ವಿವಾಹಕ್ಕೆ ಯೋಗ್ಯವಾದಂತ ವಯಸ್ಸಿದೆ, ವಿವಾಹ ಆಗುವ ಮನಸ್ಸಿದೆ. ನೆನ್ಪಿಟ್ಕೊಳ್ಳಿ, ಇವಾಗ ವಿವಾಹ ಟೈಮ್ ಬಂದಿದೆ, ಎಲ್ಲ ಬಂದಿದೆ, ನೀವು ನೋಡ್ತಾ ಇಲ್ಲ, ನಿಮ್ಗೆ ಮನಸ್ಸಿಲ್ಲ ಅಂದ್ರೆ ವಿವಾಹ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ನಿಮ್ಗೆ ಇದೆಲ್ಲ ಇದ್ದು ಕೂಡ ವಿವಾಹ ಆಗ್ತಾ ಇಲ್ಲ ಅಂದ್ರೆ ಅಂಥವ್ರಿಗೆ. ಮೂರನೇದು, ಆರೋಗ್ಯದಲ್ಲಿ ಸಮಸ್ಯೆ ಇದೆ. ದೈಹಿಕವಾಗಿ ಡಾಕ್ಟರ್ ಹತ್ರ ತೋರಿಸಿದೀವಿ, ಹೌದು ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಒಂದಲ್ಲ ಒಂದು ಸಮಸ್ಯೆ ಇರ್ತದೆ ನನಗೆ ಆರೋಗ್ಯದಲ್ಲಿ ಅನ್ನೋರಿಗೆ ಈ 3 ಜನರಿಗೂ ಈ ಪ್ರಯೋಗವನ್ನ ತಾವುಗಳು ಮಾಡಬಹುದು. ಸ್ವತಃ ಪೀಡಿತ ವ್ಯಕ್ತಿಯೇ ಈ ಪ್ರಯೋಗವನ್ನ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು. ಯಾಕಂದ್ರೆ ಇದೊಂದು ಪ್ರಶ್ನೆ ಬರುತ್ತೆ, ಅವರ ಬದಲಿಗೆ ನಾವು ಮಾಡ್ಬೋದಾ, ಇವರ ಬದಲಿಗೆ ನಾವು ಮಾಡ್ಬೋದಾ ಅಂತ. ನಾನು ಪ್ರತಿ ಸಲ ಹೇಳ್ತೀನಿ, ಯಾರಿಗೆ ಬೇಕೋ ಅವರೇ ಮಾಡಿ. ಫಲ ಬೇಕಂದ್ರೆ, ಇಲ್ಲ ಅಂದ್ರೆ ಮಾಡಬಹುದು, ಫಲ ಸಿಗುತ್ತೋ ಇಲ್ಲವೋ, ಸಿಗಲೂಬಹುದು ಸಿಗದಿರಲೂಬಹುದು. ನಾನು ಹೆಂಗೆ ಹೇಳಕ್ಕಾಗುತ್ತೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರಯತ್ನವನ್ನ ಪಡಿ. ಅರ್ಥ ಆಯ್ತಲ್ವಾ? ಅವರಿಗೆ ಅವರೇ ಅಯ್ಯೋ ಅವ್ರು ಮಾಡಲ್ಲ ಅಂದ್ರೆ ಬಿಟ್ಬಿಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆಯ್ತಾ? ಮಾಡಲ್ಲ ಅಂದ್ರೆ ಬಿಟ್ಬಿಡಿ. ರೈಟ್. ಸೊ ಇದೇನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಒಂದೇ ಒಂದು ಅರಿಶಿನ ಕೊಂಬನ್ನ ತಗೊಳ್ಳಿ. ಚೆನ್ನಾಗಿರುವಂತ ಶುದ್ಧವಾಗಿರುವಂತ ಸ್ವಲ್ಪ ದೊಡ್ಡದಾಗಿರುವಂತ ಅರಿಶಿನ ಕೊಂಬನ್ನ ತಗೊಳ್ಳಿ. ನೋಡಿ, ಸಿಂಗಲ್ ಆಗಿ ಒಂದು ಅರಿಶಿನ ಕೊಂಬು ಬರುತ್ತೆ, ತಾಯಿ ಮಗು ಅರಿಶಿನ ಕೊಂಬು ಅಂತ ನಾವು ಕರಿತೀವಿ, ನಿಮ್ಗೆ ಅರ್ಥ ಆಗಲ್ಲ ಅದು. ಸೊ ಆ ತರದ ಕೊಂಬಲ್ಲಿ ಒಂದು ಮಧ್ಯದಲ್ಲಿ ಒಂದೊಂದು ಕವಲ್ ಹೊಡೆದಿರ್ತದೆ, ಎಕ್ಸ್ಟ್ರಾ ಕೊಂಬುಗಳು ಬಂದಿರ್ತದೆ. ಒಂದೇ ಒಂದು ಸಿಂಗಲ್ ಅಲ್ಲಿ ಎಕ್ಸ್ಟ್ರಾ ಕೊಂಬುಗಳು ಬಂದಿರುವಂಥದ್ದು, ಒಂದು ಬಂದಿದ್ರು ಪರವಾಗಿಲ್ಲ. ಈ ರೀತಿಯಾದಂತ ಒಂದೇ ಒಂದು ಅರಿಶಿನ ಕೊಂಬನ್ನ ತಗೊಳ್ಳಿ. ಫುಲ್ ಸಿಂಗಲ್ ಇದೆ, ಪ್ಲೇನ್ ಇದೆ, ಏನು ಇಲ್ಲ ಅಂದ್ರೆ ಆಗಲ್ಲ. ಇದರಲ್ಲಿ ಏನಾದ್ರೂ ಒಂದು ಎಕ್ಸ್ಟ್ರಾ ಕೊಂಬು ಹೊಡೆದಿರ್ಬೇಕು, ಒಂದು ಮಗು, ತಾಯಿ ಜೊತೆ ಒಂದು ಮಗು. ಅರ್ಥ ಆಯ್ತಾ? ಸೊ ಈ ರೀತಿ 2 ಇದೆ ಗುರುಗಳೇ ಪರವಾಗಿಲ್ಲ, 3 ಇದೆ ಗುರುಗಳೇ ಪರವಾಗಿಲ್ಲ. ಓಕೆನಾ? ಸೊ ಆ ತರದ ಒಂದು ಅರಿಶಿನದ ಕೊಂಬನ್ನ ತಗೊಳ್ಳಿ. ಈ ಅರಿಶಿನ ಕೊಂಬನ್ನ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಇದನ್ನ ಇಟ್ಬಿಡಿ. ಇದರ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನ ಉಪಯೋಗಿಸಿ. ಆ ಅಕ್ಷತೆಯ ಮೇಲೆ ಇದನ್ನ ಇಡಬಹುದು. ಆಯ್ತಾ? ಯಾವ್ದಾದ್ರು ಒಂದು ತಟ್ಟೆ ಇತ್ಯಾದಿಗಳನ್ನ ತಗೊಳ್ಳಿ. ಅಂದ್ರೆ ತಾಮ್ರದ ತಟ್ಟೆ ಇದ್ರೆ, ಹಿತ್ತಾಳೆ ತಟ್ಟೆ ಇದ್ರೆ, ಬಾಳೆ ಎಲೆ, ಚಿಕ್ಕ ಪೀಸ್ ಬಾಳೆ ಎಲೆ ಇದ್ರು ಸಂತೋಷ, ಅದನ್ನೇ ತಗೊಳ್ಳಿ. ಸ್ವಲ್ಪ ಅಕ್ಷತೆಯನ್ನ ಹಾಕಿ, ಅದರಲ್ಲಿ ಅಕ್ಷತೆಯನ್ನ, ಓಕೆ, ಅದ್ರ ಮೇಲೆ ಇದನ್ನ ಇಡಿ, ಅರಿಶಿನದ ಅಕ್ಷತೆ. ಆಮೇಲೆ ಯಾವ ಬಣ್ಣದ್ದು ಅಂತ ಕೇಳ್ತೀರಾ, ಅಕ್ಷತೆ ಇಡಿ. ಅದಾದ್ಮೇಲೆ ಇದನ್ನ ಇಡಿ. ಇದರ ಮೇಲೆ ಬಂದ್ಬಿಟ್ಟು ತಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಯಾವ್ದಾದ್ರೂ ದುರ್ಗಾ ಸ್ತೋತ್ರ ನಿಮಗೆ ಗೊತ್ತಿದ್ರೆ ಅದರಿಂದ ಮಂತ್ರಿಸಿ, ದುರ್ಗಾ ಅಷ್ಟೋತ್ತರವನ್ನ ಪಡಿಸಿ, ದುರ್ಗಾ ಸಹಸ್ರನಾಮವನ್ನ ಪಡಿಸಿ, ದುರ್ಗೆಗೆ ಸಂಬಂಧಪಟ್ಟಂತ ಮಂತ್ರ ನಿಮಗೆ ಗೊತ್ತಿದೆಯಾ ಅದನ್ನ ಮಾಡಿ. ಸಿದ್ಧ ಕುಂಜಿಕಾ ಸ್ತೋತ್ರ ಅಂತಿದೆ, ಅದನ್ನ ಮಾಡಿ. ದುರ್ಗಾ ಕವಚ ಇದೆ, ಅದನ್ನ ಮಾಡಿ. ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ. ಉಚ್ಚಾರಣೆ ಚೆನ್ನಾಗಿರ್ಲಿ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ, ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ಯಾವುದೇ ರೀತಿಯಾದಂತ ಪ್ರಯೋಜನ ಇರಲ್ಲ. ಆಯ್ತಾ? ಇದು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ಅರಿಶಿನದ ಕೊಂಬನ್ನ ಕೈನಲ್ಲಿ ಇಟ್ಕೊಳ್ಳಿ, ಕೈನ ಮಡಚಿ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ. ಆಯ್ತಾ? ಈ ರೀತಿ 9 ಸಲ ಹೇಳಿ, 9 ಸಲ ಹೇಳಿ. ಆಯ್ತಾ? ಇದಕ್ಕೆ ಗಾಳಿ ಊದಬೇಕು 3 ಸಲ.
ಬಾಯಿಂದ ಗಾಳಿ ಊದಿ 3 ಸಲ ಎಂಜಿಲ್ ಬೀಳಬಾರ್ದು, ನೆನ್ಪಿಟ್ಕೊಳ್ಳಿ. 3 ಸಲ ಗಾಳಿ ಊದಿ. ಈ ತರ ಪ್ರತಿ 9 9 9 9 ಒಟ್ಟು 108 ಸಲ ಹೇಳ್ಬೇಕು. 12 ಸಲ ಬಂದ್ಬಿಟ್ಟು ಇದಕ್ಕೆ ಮೇಲೆ ಗಾಳಿ ಊದ್ತಾ ಇರ್ತೀರ ನೀವು. ಒಂದ್ಸಲ ನೀವು 9 ಸಲ ಆದ್ರೂ ಕೂಡ 3 ಸಲ ಗಾಳಿ ಊದ್ಬೇಕು. ಈ ರೀತಿ 12 ಸಲ ಮಾಡಿದಾಗ 108 ಆಗುತ್ತೆ. ಇದ್ರ ಮೇಲೆ 3 ಸಲ ನೀವುಗಳು ಗಾಳಿ ಊದ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಆದಾಗ ಇದನ್ನ ಮಂತ್ರಿಸಿರುವಂತ ರೀತಿನಲ್ಲಿ ಆಗುತ್ತೆ. ನೀವು ಕವಚ ಇತ್ಯಾದಿಗಳನ್ನ ಪಠಿಸ್ತೀರಾ ಅಂದ್ರೆ ಇದನ್ನ ಕೈನಲ್ಲಿ ಇಟ್ಕೊಂಡು ಪಠಿಸ್ಬೋದು. ಸ್ತೋತ್ರ ಇತ್ಯಾದಿಗಳನ್ನ ಪಠಿಸ್ತೀರಾ ಇದನ್ನ ಕೈನಲ್ಲಿ ಇಟ್ಕೊಂಡು ಪಠಿಸ್ಬೋದು. ಇಲ್ಲ ನೀವು ಹೇಳ್ದಂಗೆ ಬಾಳೆ ಎಲೆನೋ ಅಥವಾ ತಟ್ಟೆನೋ ಇತ್ಯಾದಿಗಳನ್ನ ಇಟ್ಟಿದೀವಿ, ಇದ್ರ ಮೇಲೆ ಒಂದು ಅಕ್ಷತೆ ಹಾಕಿದೀವಿ. ಇವಾಗ ಏನ್ ಮಾಡೋದಂದ್ರೆ ಇದರ ಮೇಲೆ ಆ ಒಂದು ಅರಿಶಿಣದ ಕೊಂಬನ್ನ ಇಟ್ಟು ಅದರ ಮೇಲೆ ನಿಮ್ಮ ಕೈನ ಇಡಿ. ಈ ಕೈ ಅಲ್ಲ ನೋಡಿ, ಈ ಕೈನ ಇಡಿ, ಬಲಗೈನ ಇಟ್ಟು ಮಂತ್ರ ಜಪ ಮಾಡಿ. ಆಯ್ತಾ? ಲೆಕ್ಕ ಮಾಡಬಹುದು ಇದರಲ್ಲಿ. ಆಯ್ತು, ಸರಿ. ಇಲ್ಲ ಇದ್ರ ಮೇಲೆ ಇಟ್ಟು ಕವಚ ಪಾರಾಯಣ ಮಾಡಿ, ಇದ್ರ ಮೇಲಿಟ್ಟು ಸ್ತೋತ್ರ ಪಾರಾಯಣ ಮಾಡಿ. ಅದನ್ನ ಮುಟ್ಟಿ ನೀವು ಪ್ರತಿ ಸಲ ಬಂದ್ಬಿಟ್ಟು ನಿಮ್ಮ ಒಂದು ಪಾರಾಯಣವನ್ನ ಮಾಡಿ. ಇದು ಎಷ್ಟು ದಿನ ಮಾಡಬೇಕು ಅಂದ್ರೆ 9 ದಿನಗಳು. ಆಯ್ತಾ? ಪರಿಹಾರ ಕ್ರಿಯೆಗಳು ನಮ್ಮ ಪ್ರಕಾರ ಅಂದ್ರೆ ನನ್ನ ಗುರುಗಳ ಪ್ರಕಾರ ರಾತ್ರಿ ಕಾಲದಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿರ್ತದಂತೆ. ಸೊ ಅದನ್ನ ನೀವು ಪ್ರಯತ್ನ ಪಡ್ಬೋದು. ಆದ್ರೆ 3ನೇ ಪರಿಹಾರ ಕ್ರಿಯೆನ ಪ್ರಯತ್ನ ಪಡಬೇಡಿ, ಬೆಳಿಗ್ಗೆನೆ ಮಾಡಿ. ಸರಿ, ಓಕೆ. ಸೊ ಇವಾಗ ಏನ್ ಮಾಡಿ ಅಂದ್ರೆ ಇದು 2ನೇ ಪರಿಹಾರ ಕ್ರಿಯೆ. ಇದನ್ನು ಕೂಡ ಸಾಧ್ಯವಾದಷ್ಟು ಸಂಜೆ ಸೂರ್ಯ ಅಸ್ತ ಆದ ಮೇಲೆ ಮಾಡಬಹುದು, ಅಥವಾ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬಹುದು, ಅಥವಾ ಸೂರ್ಯೋದಯ ಆದ ಮೇಲೆ 1 ಅವರ್ 2 ಅವರ್ ಒಳಗಡೆ ಮಾಡಬಹುದು. ಬಹಳ ಒಳ್ಳೆ ಸಮಯಗಳು. ಸೊ ಇಂತಹ ಸಮಯದಲ್ಲಿ ನೀವು ಮಾಡಿ ಇದರ ಮೇಲೆ ಇಟ್ಕೊಂಡು ಈ 9 ದಿನಗಳ ಕಾಲ ಈ ಒಂದು ವೃತವನ್ನ, ಪೂಜೆಯನ್ನ ಇತ್ಯಾದಿಗಳನ್ನ ಮಾಡಿ. ಯಾಕೆ ಈ ವೃತ ಅಂತ ಇದ್ದೀನಿ ಅಂದ್ರೆ ನೋಡಿ, ವೃತದ ಕಾಲದಲ್ಲಿ ಅನ್ಯರ ಮನೆಯಲ್ಲಿ ಊಟ ಮಾಡೋದು, ಬೇರೆ ಎಲ್ಲ ಅಂದ್ರೆ ಅಲ್ಲಿ ಮಲಗುವಂಥದ್ದು, ಹಗಲಲ್ಲಿ ಮಲಗುವಂಥದ್ದು, ತಲೆಗೆ ಎಣ್ಣೆ ಹಾಕುವಂಥದ್ದು, ಭೂಮಿಯ ಅಡಿಯಲ್ಲಿ ಬೆಳೆದಿರುವಂತ ಅಂದ್ರೆ ಆಲೂಗಡ್ಡೆ ಇತ್ಯಾದಿಗಳು ಅಥವಾ ಈ ತರದ ಪದಾರ್ಥಗಳನ್ನ ಸೇವಿಸುವಂಥದ್ದು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪನ್ನ ಸೇವಿಸುವಂಥದ್ದು, ಈರುಳ್ಳಿ ಬೆಳ್ಳಿಯನ್ನ ಅತಿ ಕಡಿಮೆಯಾಗಿ ಸೇವಿಸದೇ ಇದ್ರೆ ಬಹಳ ಒಳ್ಳೇದು. ಅದನ್ನೆಲ್ಲ ಕಡಿಮೆ ಮಾಡುವಂಥದ್ದು, ಆದಷ್ಟು ನೀವು ಸಪರೇಟ್ ಆಗಿ ಮಲಗುವಂತ ಪ್ರಯತ್ನವನ್ನ ಮಾಡುವಂಥದ್ದು, ಬ್ರಹ್ಮಚರ್ಯವನ್ನ ಪಾಲಿಸುವಂಥದ್ದು, ಕಡಿಮೆ ಮಾತಾಡುವಂಥದ್ದು. ಮೌನವಾಗಿರಿ ಅಂತ ನಾನು ಎಲ್ಲ ಹೇಳಲ್ಲ, ಆದಷ್ಟು ಕಡಿಮೆ ಮಾತಾಡಿ. ಯಾಕಂದ್ರೆ ಒಂದು ವೃತ ಇತ್ಯಾದಿಗಳು ನಡೀತಾ ಇದೆ, ನಿಮ್ಮಲ್ಲಿ ಒಂದು ಶಕ್ತಿ ಜಾಗೃತವಾಗಿರ್ತದೆ. ಏನೋ ಒಂದು ಮಾತಲ್ಲಿ ಯಾರಿಗೋ ಒಬ್ರಿಗೆ ಹೇಳ್ಬಿಟ್ರಿ ನಡೀತದೆ, ನಡಿಲೂಬಹುದು. ನಡೆದ್ರೆ ನಮ್ಗೆ ಅಲ್ವಾ ಕಷ್ಟ. ನನ್ನ ಮಗ ಉದ್ಧಾರಣೆ ಆಗಲ್ಲ ಬಿಡುಗರು ಅಂತೀರ, ಉದ್ಧಾರಣೆ ಆಗಲ್ಲ. ನಾನು ಹೇಳಲಿಲ್ವ ಅವನು ಉದ್ಧಾರ ಆಗಲ್ಲ, ನೀವೇ ಹಾಕಿ ಚಾಪ. ಅದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವ್ನು ನೋಡಿ ಹೆಂಗಿದೆ, ಇದು ಆಗಲ್ಲ, ಇದು ಕತೆ, ಇದು ಆಗಲ್ಲ, ಇದು ಬರಲ್ಲ, ಅದು ಬರಲ್ಲ. ದಯವಿಟ್ಟು ಈ ತರ ಮಾತುಗಳನ್ನ ನಿಮ್ಮಿಂದನೇ ಪ್ರಾರಂಭ ಆಗಿರ್ತದೆ. ಸೊ ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವು ಮೌನವಾಗಿರುವಂತದನ್ನ ಮಾಡಿ. ಆಯ್ತಾ? ಸೊ ಇದನ್ನೆಲ್ಲ ಮಾಡಿ ಆದ್ರ ಮೇಲೆ ನಾನು ಏನ್ ಮಾಡಬೇಕು ಅಂತ ಹೇಳಿದ್ರೆ 10ನೇ ದಿನ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಾದ್ರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಮನೆ ಹತ್ರ ದುರ್ಗಾದೇವಿ ದೇವಸ್ಥಾನ ಇಲ್ಲ, ಈ ಪರಿಹಾರವನ್ನ ಮಾಡಬೇಡಿ. ನಾ ಯಾವ್ದಾದ್ರು ಶ್ರೀದೇವರ ದೇವಸ್ಥಾನಕ್ಕೆ ಹೋಗ್ಬೋದಂದ್ರೆ ಇಲ್ಲ, ಇದು ಆಗಲ್ಲ. ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. ಆಯ್ತಾ? ಸೊ ಅಲ್ಲಿಗೆ ಹೋಗಿ 10ನೇ ದಿನ ಮಡ್ಲಕ್ಕಿಯನ್ನ ಸಮರ್ಪಣೆ ಮಾಡಿ. ಅರ್ಶನದ ಕೊಂಬು ಮನೆಯಲ್ಲೇ ಇರಲಿ, ನೀವು ತಗೊಂಡು ಹೋಗ್ಬೇಡಿ. ಸೊ ಮಡ್ಲಕ್ಕಿಯನ್ನ ಸಮರ್ಪಣೆ ಮಾಡಿ ಬಂದು ಈ ಅರಿಶಿಣದ ಕೊಂಬನ್ನ ಕುಟ್ಟಿ ಪುಡಿ ಮಾಡಬೇಕು. ಹೇಗಾದ್ರೂ ಮಾಡಿ ಇದನ್ನ ಪುಡಿ ಮಾಡಿ. ಆಯ್ತಾ? ಈ ಪುಡಿಯನ್ನ ಹುಷಾರಾಗಿ ಒಂದು ಇದರಲ್ಲಿ ಶೇಖರಿಸಿ ಇಟ್ಕೊಳ್ಳಿ. ನೀವು ವಿವಾಹದ ಸಮಸ್ಯೆ ಇದೆ ಅಥವಾ ವಿವಾಹ ಆಗ್ತಾ ಇಲ್ಲ, ವಿವಾಹದ ವಯಸ್ಸಿದೆ, ನಾವು ರೆಡಿ ಇದೀವಿ, ನಮಗೂ ಮನಸ್ಸಿದೆ ಅನ್ನುವಂಥವ್ರು ಯಾರಾದ್ರೂ ಇದ್ರೆ ಪ್ರತಿದಿನ ಇದೊಂದು ಸ್ವಲ್ಪ ಚುಟುಕಿ ಆ ಅರಿಶಿಣವನ್ನ ತೆಗೆದು, ನೀವು ಕುಟ್ಟಿರುವಂತ ಅರಿಶಿಣ, ಈ ಪೂಜೆ ಮಾಡಿರುವಂತ ಅರಿಶಿಣ ಇದೆಯಲ್ಲ ಅದನ್ನ ತೆಗೆದು ಸ್ವಲ್ಪ ನಿಮ್ಮ ಸ್ನಾನದ ನೀರಿಗೆ ಹಾಕೊಂಡು ನೀವು ಸ್ನಾನ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಸರಿ, ಆರೋಗ್ಯ ಸಮಸ್ಯೆ ಇರುವಂಥವರು ಇದನ್ನ ಬಂದ್ಬಿಟ್ಟು ಸ್ನಾನದ ರೂಪದಲ್ಲೂ ತಗೋಬಹುದು, ಅಥವಾ ಸ್ವಲ್ಪ ನೀರಲ್ಲಿ ಹಾಕಿ ಆ ನೀರನ್ನ ನೀವು ಕುಡಿಬಹುದು. ಸ್ವಲ್ಪ ನೀರಲ್ಲಿ ಹಾಕಿ ಆ ನೀರನ್ನ ಕುಡೀರಿ. ಯಾವ್ದಾದ್ರು ಕುದಿಸುವಂತ ಪದಾರ್ಥದಲ್ಲಿ ಇದನ್ನ ಹಾಕಿ ನಾವು ಕುದಿಸಿ ಕುಡಿಬಹುದಾದ್ರೆ ಇಲ್ಲ, ನೀವು ನೀರಲ್ಲೇ ಡೈರೆಕ್ಟ್ ಆಗಿ ಹಾಕಿ ಅದಾದ ನಂತರ ಆ ನೀರನ್ನ ಸೇವಿಸುವಂಥದ್ದು. ಮದುವೆ ಆಸೆ ಇದ್ದವರು ಕೂಡ ಅಷ್ಟೇ, ನಾನು ಸ್ನಾನದ ನೀರಿಗೆ ಹಾಕೊಳ್ಳಲ್ಲ ಅಂದ್ರೆ ಬೇಕಾದ್ರೆ ನೀವು ಕೂಡ ಅಷ್ಟೇ ಒಂದು ಚಿಟಕಿ ಹಾಕಿ ಅದನ್ನ ನೀವು ಕುಡಿಯುವಂಥದ್ದು. ಈ ರೀತಿ ಇಬ್ಬರೂ ಕೂಡ ಈ ಪ್ರಯೋಗವನ್ನ ತಾವುಗಳು ಮಾಡಬಹುದು. ಇಬ್ಬರಿಗೂ ಕೂಡ ಈ ಪ್ರಯೋಗವನ್ನ ಮಾಡಬಹುದು. ಇವಾಗ ಕಾರ್ಯ ತಡೆ ಇದ್ದವ್ರು ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ತುಪ್ಪವನ್ನ ಸೇರಿಸಿ, ಯಾವ ದಿನ ನೀವು ಆ ಕೆಲಸಕ್ಕೆ ಹೋಗ್ತಾ ಇದೀರಾ, ಯಾವ ದಿನ ಯಾವ ಮೀಟಿಂಗ್ ಹೋಗ್ತಾ ಇದೀರಾ, ಯಾವ ದಿನ ಯಾರ ಜೊತೆ ಮಾತಾಡಕ್ ಹೋಗ್ತಾ ಇದೀರಿ, ಯಾವ ದಿನ ಅಗ್ರಿಮೆಂಟ್ಗೆ ಹೋಗ್ತಾ ಇದೀರಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ನಿಮ್ಗೆ ಗೊತ್ತಿರ್ತದಲ್ಲ, ಈ ದಿನ ನಾನು ಸುಮ್ಮನೆ ಕೂತಿದ್ದೀನಿ, ಈ ದಿನ ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇದು ಮುಖ್ಯವಾದಂತ ಕೆಲಸ ಆಗ್ಲೇಬೇಕು. ಅರ್ಥ ಆಯ್ತಲ್ಲ? ಸೊ ಈ ತರ ಇದ್ದಾಗ ನೀವು ಅದಕ್ಕೆ ಹೋಗೋ ದಿನ ಸ್ವಲ್ಪ ತುಪ್ಪವನ್ನ ಇದ್ರ ಜೊತೆ ಬೆರೆಸಿ ಇದನ್ನ ಹಣೆಗೆ ಕುಂಕುಮದ ರೀತಿಯಲ್ಲಿ, ಹಣೆಗೆ ವಿಭೂತಿಯ ರೀತಿಯಲ್ಲಿ, ಹಣೆಗೆ ತಿಲಕದ ರೀತಿಯಲ್ಲಿ ತಾವುಗಳು ಇಟ್ಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ಕುಂಕುಮ ಇತ್ಯಾದಿಗಳನ್ನ ಇಡಬಹುದು ಅಂದ್ರೆ ಇಡಬಹುದು. ಇದ್ರ ಜೊತೆಗೆ ಇಟ್ಟಾಗ ಮೇಲೆ ಕೆಳಗಡೆ ಎಲ್ಲಾದ್ರೂ ಒಂದ್ ಕಡೆ ಇಡಿ, ಇದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಮಾತ್ರ ಹೋಗ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಅಂದುಕೊಂಡಂತ ಕಾರ್ಯಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ.
ಕಾರ್ಯತಡೆಗಳು ನಿವಾರಣೆ ಆಗುತ್ತೆ. ನೋಡಿ, ಕಾರ್ಯತಡೆ ನಿವಾರಣೆ ಆಗ್ಬಿಟ್ಟು ಫುಲ್ ಕೆಲಸ ಆಗುತ್ತೆ ಅಂದ್ರೆ ನೋಡಿ, ಆ ಕೆಲಸ ನಿಮ್ಗೆ ಆಗೋದೇ ಇಲ್ಲ ಅಂತಿದ್ರೆ ಆಗೋದೇ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದ್ರ ಹಿಂದ್ಗಡೆ ನೀವು ಓಡಾಡ, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಇಲ್ಲ ನನ್ ಕನ್ಫರ್ಮ್ ಆಯ್ತು ಈ ಕೆಲಸ ಆಗಲ್ಲ, ಇಷ್ಟು ವರ್ಷ ಇದ್ರ ಹಿಂದ್ಗಡೆ ಓಡಾಡ್ತಾ ಇದ್ದೆ, ನನ್ಗೆ ಅವಾಗೆಲ್ಲ ಗೊತ್ತೇ ಆಗಿಲ್ಲ, ನೋಡಿ ಇದು ಇಟ್ರ ಮೇಲೆ ಗೊತ್ತಾಯ್ತು ಈ ಕೆಲಸ ಆಗಲ್ಲ. ಆಗತ್ತಂದ್ರೆ ಆಗೋಯ್ತು, ಅರ್ಥ ಆಯ್ತಲ್ವಾ? ಅಥವಾ ಆಗೋದಕ್ಕೆ ಬೇರೆ ಏನ್ ಮಾಡ್ಬೋದು, ಅಯ್ಯೋ ನಾನು ಇಷ್ಟು ದಿನ ಇಲ್ಲೇ ಬಡ್ಕೊತಾ ಇದ್ದೆ, ಅಲ್ಲಿಗೆ ಹೋದ್ರೆ ಕೆಲಸ ಆಗುತ್ತಾ, ಹೇಳ್ಬೇಕು ತಾನೆ ನೀವು ಅಂತಿರಲ್ಲ, ಆ ಥರ ಏನಾದ್ರೂ ಒಂದು ದಾರಿ ಸಿಗುತ್ತೆ. ಪರಿಹಾರ ಕ್ರಿಯೆಯನ್ನು ಮಾಡುವಾಗ ನೆನ್ಪಿಟ್ಕೊಳ್ಳಿ, ಒಂದು ಸಮಸ್ಯೆ ಪರಿಹಾರ ಆಗುತ್ತೆ, ಎರಡನೇದು ನಿಮ್ಗೆ ಪರಿಹಾರ ಆಗೋದಕ್ಕೆ ಏನ್ ಮಾಡ್ಬೇಕನ್ನೋ ದಾರಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ಎರಡರಲ್ಲಿ ಒಂದಂತೂ ಕನ್ಫರ್ಮ್ ಯಾರು ಕೊಟ್ಟರು ಪರಿಹಾರ ಕ್ರಿಯೆ ಪಕ್ಕ ಈ ಕೆಲಸ ಆಗೇ ಆಗುತ್ತೆ. ನಾವು ನೋಡಲ್ಲ ಅಷ್ಟೇ, ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಏನಾಯ್ತು ಎತ್ತಾಯ್ತು. ರೈಟ್. ಮೂರನೇ ಪರಿಹಾರ ಕ್ರಿಯೆ, ಇದನ್ನ ಸಾಧ್ಯವಾದಷ್ಟು ಹಗಲಲ್ಲಿ ಮಾಡಿ, ಅಂದ್ರೆ ರಾತ್ರಿನಲ್ಲಿ ಬೇಡ. ಸೊ ಇದು ಯಾವ್ದಕ್ ಮಾಡಬೇಕು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಅನಿಸುತ್ತೋ ತಮಗೆ ಅಥವಾ ತಮ್ಮ ಕುಟುಂಬಸ್ಥರಿಗೆ ಅಥವಾ ತಮ್ಮ ಮನೆಯಲ್ಲಿ ದರಿದ್ರ ಇದೆ, ಆ ದಾರಿದ್ರ್ಯ ಅನ್ನೋದು ಹೋಗ್ತಾನೇ ಇಲ್ಲ. ಯಾವುದೇ ಪೂಜೆ ಪುರಸ್ಕಾರ ಹೋಮ ಹವನ ನಾವು ಎಷ್ಟೇ ದುಡಿದ್ರು, ಎಷ್ಟೇ ಎಫರ್ಟ್ ಆಗ್ತಾ ಇದ್ರು, ಏನೇ ಮಾಡಿದ್ರು ಹೋಗ್ತಾ ಇಲ್ಲ. ಅಥವಾ ಯಾರಿಗಾದ್ರೂ ಅನಿಸ್ತಾ ಇದೆ ನನ್ನ ಜೀವನ ನಿಂತಂಗೆ ಇದೆ, ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಅನ್ನುವಂಥ ವರ್ಡ್ ಇದೆಯಲ್ಲ ಅದಾಗ್ತಾ ಇಲ್ಲ. ನಾನು ಒಂದು 10 ವರ್ಷದಿಂದ 15 ವರ್ಷದಿಂದ ದುಡಿತಾನೆ ಇದ್ದೀನಿ. ಮೊನ್ನೆ 1 ವರ್ಷ 2 ವರ್ಷದಿಂದ ದುಡಿಯೋಕೆ ಹೋದವನೆಲ್ಲ ಬಂದ್ಬಿಟ್ಟು ಗಾಡಿ ತಗೋತಾವನೆ, ಮನೆ ತಗೊಳ್ತಾವನೆ, ನನ್ನ ಕೈಯಿಂದ ಆಗ್ತಾ ಇಲ್ಲ. 20 ವರ್ಷದಿಂದ ದುಡಿತಾ ಇದ್ದೀನಿ, 30 ವರ್ಷದಿಂದ ದುಡಿತಾ ಇದ್ದೀನಿ, ನಾನು ಇನ್ನೂ ಸೆಟ್ಲೇ ಆಗ್ತಾ ಇಲ್ಲ, ನನ್ಗೇನು ಅಭಿವೃದ್ಧಿ ಅನ್ನೋದೇ ಇಲ್ಲ. ಅಂತ ದರಿದ್ರೆ ಏನ್ ಹಿಡ್ದೈತೆ ಗೊತ್ತಿಲ್ಲ ನನಗೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈ ಪರಿಹಾರ ಮಾಡಿ. ಏನ್ ಮಾಡ್ಬೇಕಂದ್ರೆ, ಹತ್ರದಲ್ಲಿ ಯಾವ್ದಾದ್ರು ದುರ್ಗಾದೇವಿ ದೇವಸ್ಥಾನ ಅಥವಾ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಸ್ತ್ರೀ ದೇವರ ದೇವಸ್ಥಾನ, ಸಾಧ್ಯವಾದಷ್ಟು ದುರ್ಗಾದೇವಿ ದೇವಸ್ಥಾನ ಹುಡುಕುವಂತ ಪ್ರಯತ್ನ ಮಾಡಿ. ಮೂರನೇ ಪರಿಹಾರದಲ್ಲಿ. ಎರಡನೇ ಪರಿಹಾರದಲ್ಲಿ ದುರ್ಗಾದೇವಿ ದೇವಸ್ಥಾನವೇ ಬೇಕು. ಒಂದನೇ ಪರಿಹಾರದಲ್ಲಿ ಸ್ತ್ರೀ ದೇವತಾ ದೇವಸ್ಥಾನ ಇದ್ರೆ ಓಕೆ, ದುರ್ಗೆ ದೇವಿ ಇದ್ರೂ ಪರವಾಗಿಲ್ಲ, ಗ್ರಾಮದೇವಿ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಮೂರನೇ ಪರಿಹಾರದಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು ಹುಡುಕ್ಲೇಬೇಕು. ದುರ್ಗಾದೇವಿ ದೇವಸ್ಥಾನ ಸಿಗ್ತಾ ಇಲ್ಲ ಸರ್ ಅಂತ ಹೇಳಿದ್ರೆ ಆವಾಗ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಸ್ತ್ರೀ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ತಾಯಿಗೆ ಹಾಲನ್ನ ಅರ್ಪಿಸ್ಬೇಕು. ಅರ್ಧ ಲೀಟರ್ ಹಾಲು ಪ್ಯಾಕೆಟ್ ಇದ್ರೂ ಪರವಾಗಿಲ್ಲ, ಸರಿನಾ? ಹಾಲನ್ನ ಅರ್ಪಿಸ್ಬೇಕು. ಆ ಹಾಲನ್ನ ನೀವು ಬಿಸಿ ಮಾಡಿರಬಾರ್ದು, ಅದೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ ತರ ಹಾಲು ಯಾವ್ದಿದ್ರು ಪರವಾಗಿಲ್ಲ, ಹಾಲನ್ನ ಆ ತಾಯಿಗೆ ಅರ್ಪಿಸಿ, ಅದಾದ ನಂತರ ಅದೇ ದೇವಸ್ಥಾನದ ಹತ್ರ ಹೊರಗಡೆ ಬಂದಾಗ ಅಲ್ಲಿರುವಂತ ಯಾರಾದ್ರೂ ಒಬ್ಬ ಭಿಕ್ಷುಕರಿಗಾದ್ರೂ, ನಿಮ್ಮಲ್ಲಿ ದೇವರು ನನಗೆ ಅಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ನಿಮ್ಮ ಇಷ್ಟ, ಅಥವಾ ಯಾರಾದ್ರೂ ಒಬ್ಬ ಭಿಕ್ಷುಕನಿಗಾದ್ರೂ ಒಂದು ಊಟದ ವ್ಯವಸ್ಥೆಯನ್ನ ತಾವುಗಳು ಮಾಡಿ. ಬೆಳಿಗ್ಗೆ ತಿಂಡಿ ಇಸ್ಕೊಡ್ತೀರಾ ನಿಮ್ಮಿಷ್ಟ, ಮಧ್ಯಾಹ್ನದ ಊಟ ಇಸ್ಕೊಡ್ತೀರಾ ನಿಮ್ಮಿಷ್ಟ. ಊಟ ಮಾತ್ರ ಚೆನ್ನಾಗಿರ್ಬೇಕು, ಜೊತೆಗೆ ನೀರು ಕೊಡಿ. ನಾನು ಪ್ರತಿ ಸಲ ಹೇಳ್ತೀನಿ, ಊಟ ಕೊಡುವ ಬರೀ ಊಟ ಕೊಡಬೇಡಿ, ಅದ್ರ ಜೊತೆಗೆ ಒಂದು ನೀರು ಬಾಟಲ್ ಇತ್ಯಾದಿಗಳನ್ನ ಕೊಡಿ ಅಂತ. ಅಲ್ಲಿ ಹಾಲನ್ನ ಕೊಡುವಾಗ ತಾಯಿ ಹತ್ರ ಬೇಡ್ಕೊಳ್ಳಿ, ನನ್ನ ಜೀವನದಲ್ಲಿರುವಂತಹ ದರಿದ್ರ ನನ್ನ ಜೀವನದಲ್ಲಿದೆಯೋ, ನನ್ನ ಮನೆಯಲ್ಲಿದೆಯೋ, ನನ್ನ ಕರ್ಮದಲ್ಲಿದೆಯೋ, ಗೋಚಾರದಲ್ಲಿದೆಯೋ, ದಶಾಭುಕ್ತಿನಲ್ಲಿದೆಯೋ, ಯಾರಿಗೂ ಗೊತ್ತಿಲ್ಲ, ಅದನ್ನ ಸರಿ ಮಾಡ್ಕೊಡಿ. ನನ್ನ ಈ ದಾರಿದ್ರ್ಯದಿಂದ ಮುಕ್ತಿ ಕೊಡಿ. ನನ್ನ ಜೀವನದಲ್ಲಿ ನಾನು ಅಭಿವೃದ್ಧಿ ಆಗ್ಬೇಕು, ಮುಂದುವರಿಬೇಕು. ನಾನು ಮಾಡ್ತಾ ಇದ್ದೀನಿ, ಎಫರ್ಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಕೂತ್ಕೊಂಡು ಅಭಿವೃದ್ಧಿ ಆಗ್ಬೇಕು ನಾನು ಎಲ್ಲೂ ಕೇಳ್ತಾ ಇಲ್ಲ, ಆದರೂ ನಾನು ಅಭಿವೃದ್ಧಿ ಆಗ್ತಾ ಇಲ್ಲ. ನನ್ನ ಜೀವನ ನಡೀತಾನೆ ಇದೆ, ಸಂಸ್ಥಾಯ ಹೋಗ್ತಾ ಇದೆ, ಬಂದಿದ್ದೆಲ್ಲ ಹೀಗೆ ಹೋಗ್ತಾ ಇದೆ, ಇಲ್ಲ ಹೀಗೆ ಹೋಗ್ತಾ ಇದೆ, ಎಲ್ಲೂ ನಮ್ಮಲ್ಲಂತೂ ಇಲ್ಲ, ಸೇವಿಂಗ್ಸ್ ಅಂತೂ ಇಲ್ಲ. ಮುಂದೆ ಜೀವನದಲ್ಲಿ ಏನಾದ್ರೂ ಒಂದು ನಾಳೆ ಅಂದಾಗ ಒಂದು ಭಯ ಕಾಡುತ್ತೆ, ಎಲ್ಲಿಂದ ತರಲಿ, ಏನ್ ಮಾಡ್ಲಿ, ಯಾಕೆ ಇಲ್ಲ ನಮ್ಮ ಹತ್ರ ಸೆಟ್ಲ್ ಇಲ್ಲ. ನಾವು ಇವತ್ತು ಮಾಡ್ಬೇಕು, ಇವತ್ತು ತಿನ್ಬೇಕು, ಇವತ್ತು ಮಾಡ್ಬೇಕು, ಇವತ್ತು ತಿನ್ಬೇಕು ಅಷ್ಟೇ. ಸೊ ಈ ರೀತಿ ಸಮಸ್ಯೆ ನನ್ನ ಜೀವನದಲ್ಲಿ ಕಾಡ್ತಾ ಇದೆ, ನನ್ನ ಇದರಿಂದ ಹೊರಗಡೆ ತನ್ನಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ಳಿ. ಸಾಧ್ಯವಾದ್ರೆ ಈ ಪರಿಹಾರಗಳನ್ನೆಲ್ಲ ಬಂದ್ಬಿಟ್ಟು 4 ನವರಾತ್ರಿಗಳಲ್ಲಿ ಮಾಡಿ. ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ನವರಾತ್ರಿಗಳು ಮಾಡಿ, ಮುಂದಿನ ನವರಾತ್ರಿಗಳಲ್ಲಿ ಕೂಡ ನೀವುಗಳು ಮಾಡಬಹುದು. ಅದಾದ ನಂತರ ಈ ಪ್ರಯೋಗ ಮಾಡೋದು, ಹೊರಗಡೆ ಬರೋದು, ಒಬ್ಬ ವ್ಯಕ್ತಿಗೆ ಊಟದ ವ್ಯವಸ್ಥೆಯನ್ನ ಮಾಡೋದು. ಆತ ಭಿಕ್ಷುಕನಾಗಿರ್ಬೇಕು, ಅಂತ ವ್ಯಕ್ತಿಗೆ ಊಟದ ವ್ಯವಸ್ಥೆ ಮಾಡೋದು. ನಾನು 3 ಜನರಿಗೆ ಮಾಡ್ತೀನಿ ಮಾಡಿ, 5 ಜನರಿಗೆ ಮಾಡ್ತೀನಿ ಮಾಡಿ, 7 ಜನರಿಗೆ ಊಟದ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಮಾಡಿ. ಊಟ ಚೆನ್ನಾಗಿರ್ಬೇಕು, ಇದನ್ನ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ಅನ್ನ ಸಾಂಬಾರ್ ಸಿಕ್ತು, ಏನೋ ಒಂದು ಸಿಕ್ತು, ಹಾಗಲ್ಲ. ಒಳ್ಳೆ ಊಟವನ್ನ ಕೊಡಿಸಿ. ಅವರು ಮಾಡಿರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೂ ಸಹಿತ ಅವ್ರಿಗೆ ಖುಷಿ ಕೊಡಬೇಕು. ಆ ಊಟ ಅವ್ರಿಗೊಂಥರ ಸರ್ಪ್ರೈಸ್ ಇರ್ಬೇಕು. ಆ ತರದ ಊಟದ ವ್ಯವಸ್ಥೆಯನ್ನ ಮಾಡಿ, ಅದರ ಜೊತೆಗೆ ನೀರಿನ ವ್ಯವಸ್ಥೆಯನ್ನು ಮಾಡಿ. ಒಂದು ಬಾಟಲ್ ನೀರು ಕೊಡಿ, ಅರ್ಧ ಲೀಟ್ರು, 1/2 ಲೀಟ್ರು, 1 ಲೀಟ್ರು ನೀರನ್ನ ಅದನ್ನ ಅವರಿಗೆ ಕೊಡಿ. ಈ ರೀತಿ ಪಾಡ್ಯಮಿಯಿಂದ ನೀವು ಮಾಡ್ಕೊಂಡ್ಬರ್ಬೇಕು. ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದು, ಅರ್ಧ ಲೀಟರ್ ಹಾಲು ಕೊಡೋದು, ಬೇಡ್ಕೊಳ್ಳೋದು, ಹೊರಗಡೆ ಬರೋದು, ಒಬ್ರಿಗೆ ಊಟದ ವ್ಯವಸ್ಥೆ ಮಾಡೋದು ಅಷ್ಟೇ. ಪ್ರತಿದಿನ ಮಾಡ್ಕೊಂಡು ಬರ್ಬೇಕು. 10 ದಿನನೂ ಮಾಡ್ಬೇಕು. ಇದು 9 ದಿನದ ಕಾರ್ಯಕ್ರಮ ಅಲ್ಲ, ಇದು 10 ದಿನದ ಕಾರ್ಯಕ್ರಮ ಮಾಡ್ಬೇಕು. ಆದ್ರೆ 10ನೇ ದಿನ ಮಡ್ಲಕ್ಕಿಯನ್ನ ಕೊಡೋದನ್ನ ಮರಿಬೇಕು. ಮಡ್ಲಕ್ಕಿ ನನ್ನ ಈ 3 ಪರಿಹಾರದಲ್ಲಿ ಕಂಪಲ್ಸರಿ ಪ್ರತಿಯೊಬ್ಬರು ವಿಜಯದಶಮಿ ದಿವಸ ತಾಯಿಯ ದೇವಸ್ಥಾನದಲ್ಲಿ ದುರ್ಗೆ ಕೊಡಿ ಅಥವಾ ಯಾವುದೇ ಹೆಣ್ದೇವ್ರಿಗೆ ಕೊಡಿ, ಪರವಾಗಿಲ್ಲ. ಆದ್ರೆ ಮಡ್ಲಕ್ಕಿಯನ್ನ ಸಮರ್ಪಣೆ ಮಾಡಿ. ನಿಮ್ಮ ಮನೆಯಲ್ಲಿ ನೀವು ಯಾವುದೇ ರೀತಿಯಾದಂತಹ ಪೂಜೆ, ಯಾವುದೇ ವಿಧದಲ್ಲಿ ನವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ರು ಕೂಡ
10ನೇ ದಿನ ನೀವು ಆ ಮಡ್ಲಕ್ಕಿಯನ್ನ ಆ ದೇವರಿಗೆ ಸಮರ್ಪಿಸಿ, ಆ ತಾಯಿಗೆ ಆ ದೇವಿಗೆ ಸಮರ್ಪಿಸಿ. ಖಂಡಿತವಾಗಲೂ ನಿಮಗೆ ಒಳ್ಳೇದಾಗುತ್ತೆ. ಮತ್ತೆ ಆ ಮಡ್ಲಕ್ಕಿಯನ್ನ ಕೊಟ್ಟಾಗ ಈ ಸಲ ಯಾವುದೇ ಒಂದು ವಸ್ತುವನ್ನ ವಾಪಸ್ ತರಬೇಡಿ. ಏನ್ ಮಾಡ್ತಾರೆ, ಆ ತಟ್ಟೆನಲ್ಲಿ ಒಂದೆರಡು ಅಕ್ಕಿ ಕಾಳನ್ನ ಹಾಕಿ ವಾಪಸ್ ಕೊಡ್ತಾರೆ. ಎಲ್ಲವನ್ನ ದೇವರಿಗೆ ಸಮರ್ಪಣೆ. ಆಯ್ತಾ? ಸೊ ಮಡ್ಲಕ್ಕಿ ಕೊಡುವಂಥದ್ದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ವಿಧಾನಗಳಿದೆ. ನಾನು ನಿಮ್ಗೊಂದು ವಿಧಾನ ಹೇಳ್ತೀನಿ, ಸಾಧ್ಯವಾದ್ರೆ ಅದನ್ನ ಪಾಲಿಸಿ. ಒಂದು ಒಳ್ಳೆ ಸ್ಟೀಲ್ ತಟ್ಟೆ ತಗೊಳ್ಳಿ. ಸ್ಟೀಲ್ ತಟ್ಟೆನೇ ತಗೊಳ್ಳಿ. ಹೊಸ ತಟ್ಟೆ ಮನೆಯಲ್ಲಿದೆ ಆಗಲ್ಲ, ಹೊಸ ತಟ್ಟೆನ ತಗೊಳ್ಳಿ. ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು, ಯಾರು ಪ್ರಮುಖರು ಇರ್ತಾರೆ, ಹಿರಿಯರು ಅಂದ್ರೆ ಯಾರು ಅಂದ್ರೆ ಪ್ರಮುಖರು, ಮೇನ್ ಅವರು ಒಂದು 3 ಬೊಕ್ಸೆ ಅಕ್ಕಿಯನ್ನು ಹಾಕಿ. ಸರ್ ನಾವಿರೋದು ಒಬ್ಬರೇ ಸಾಕು. ಹೌದಾ, ನೀವೇ 3 ಬೊಕ್ಸೆ ಹಾಕಿ. ಬೊಕ್ಸೆ ಮೀನ್ಸ್ ಈ ತರ. ಆಯ್ತಾ? ಚೆನ್ನಾಗಿರೋ ಅಕ್ಕಿನ ಹಾಕಿ. ಈ ಯಾವುದೋ ಕೂಪನ್ ಅಕ್ಕಿ ಹಾಕುವಂಥದ್ದು, ಹುಳ ಇರುವಂತ ಅಕ್ಕಿನೆಲ್ಲ ಹಾಕೋಕ್ ಹೋಗ್ಬಿಡಿ. ಇದು ಒಂದ್ಸಲ ಮಾಡುವಂತ ಪರಿಹಾರ. ಮನಸಾರೆ ಚೆನ್ನಾಗಿ ಮಾಡಿ. ನಮ್ಮ ಕಡೆಯಿಂದ ನಾವು ಚೆನ್ನಾಗಿ ಮಾಡೋಣ. ಆಯ್ತಾ? ಫಲಾಫಲವನ್ನ ಅಲ್ಲಿ ಬಿಟ್ಬಿಡೋಣ. ಇದನ್ನ ಮಾಡಿ ನೀವು ಯಾವತ್ತು. ನಾವು ಅಯ್ಯೋ ಯಾಕೆ ಕೊಡ್ಬೇಕು, ಅಯ್ಯೋ ಅಷ್ಟು ದುಡ್ಡು ಯಾಕೆ ಕೊಡ್ಬೇಕು, ಬೇಡ. ಇದು ಒಂದು 3 ಬೊಕ್ಸೆ ಅಕ್ಕಿನ ಹಾಕಿ. ಅದಾದ ನಂತರ ಕೊಬ್ಬರಿ ಬಟ್ಲನ್ನ 2 ಪೀಸ್ ಮಾಡಿ ಕೊಡ್ತಾರೆ. ಪೂರ್ತಿ ಕೊಬ್ಬರಿ ಬಟ್ಲು, ಅದು ಚಿಕ್ಕದಿದ್ರು ಪರವಾಗಿಲ್ಲ, ದೊಡ್ಡದಿದ್ರು ಪರವಾಗಿಲ್ಲ, ಕೊಬ್ಬರಿ ಬಟ್ಲು ಇರಬೇಕು. ಆ ತರದ ಒಂದು ಕೊಬ್ಬರಿ ಬಟ್ಲನ್ನ ಇಡಿ. ಅಚ್ಚು ಬೆಲ್ಲವನ್ನ ಇಡಿ. ಅಚ್ಚು ಅಂದ್ರೆ ಸ್ಕ್ವಯರ್ ಆಗಿರ್ತದೆ. ಸ್ಕ್ವಯರ್ ಬೆಲ್ಲನೇ ಬೇಕು, ರೌಂಡ್ ಬೆಲ್ಲ ಆಗಲ್ಲ. ಸ್ಕ್ವಯರ್ ಬೆಲ್ಲ 1, ಕೊಬ್ಬರಿ ಬಟ್ಲುನು 1. ಆಯ್ತಾ? 16 ಬಟ್ಟಲ್ ಅಡಿಕೆ. ಇದನ್ನ ಬಂದ್ಬಿಟ್ಟು ನಿಮ್ಗೆ ಎಲೆ ಅಡಿಕೆ ಅಂಗಡಿನಲ್ಲೂ ಸಿಗುತ್ತೆ, ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ನಮ್ಮೂರಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಡಿ, ಎಲ್ಲಾ ಕಡೆ ಸಿಗುತ್ತೆ. ಬಟ್ಲ ಅಡಿಕೆ ಅಂತ ಕೇಳಿ, ಯಾರನ್ನಾರು ಕೇಳಿದ್ರೆ ಬಟ್ಲ ಅಡಿಕೆ ಅಂತ ಕೇಳಿ. 16 ಬಟ್ಲ ಅಡಿಕೆ, 16 ಅರಿಶಿನದ ಕೊಂಬು. 16 ಅರಿಶಿನದ ಕೊಂಬು. ಒಂದು ಬಟ್ಟೆ ಅಂತ ಹೇಳಿದ್ರೆ ರವಿಕೆ ಪೀಸನ್ನ ತಗೊಳ್ಳಿ. ಅದು ಕೆಂಪು ಬಣ್ಣದ್ದೇ ಆಗಿರ್ಬೇಕು. ಆಯ್ತಾ? ಬೇರೆ ಬಣ್ಣದ್ದೆಲ್ಲ ಬೇಡ. ಆಗಲ್ವಾ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿಗೆ ಸದ್ಯಕ್ಕೆ ಅದು ಬೇಡ. ಅದ್ರ ಜೊತೆಗೆ ಅರಿಶಿನ ಕುಂಕುಮವನ್ನ ಇಡಿ, ಬಳೆಯನ್ನ ಇಡಿ, ಒಂದು ತೆಂಗಿನಕಾಯಿನ ಇಡಿ. ತೆಂಗಿನಕಾಯಿ ಸಿಪ್ಪೆ ಸುಲ್ದಿರ್ಬೇಕು, ಜುಟ್ಟಿರುವಂತ ತೆಂಗಿನಕಾಯಿನ ಒಂದನ್ನ ಇಡಿ. ಅದ್ರ ಜೊತೆಗೆ ದಕ್ಷಿಣೆಯನ್ನ ಇಡಿ. ಆಯ್ತಾ? ಎಲೆ ಅಡಿಕೆಯನ್ನ ಇಟ್ಟು ಅದರ ಮೇಲೆ ನೀವು ದಕ್ಷಿಣೆಯನ್ನ ಇಡಬೇಕು. ಎಲೆ ಅಡಿಕೆ ಇಟ್ಟು ಅದರ ಮೇಲೆ ದಕ್ಷಿಣೆಯನ್ನ ಇಡಬೇಕು. ದಕ್ಷಿಣೆ ಕನಿಷ್ಠ ಪಕ್ಷ 100 ರೂಪಾಯಿ ಆದ್ರೂ ಬೇಕು. 100ಕ್ಕಿಂತ ಮೇಲಿದ್ದಷ್ಟು ಬಹಳ ಒಳ್ಳೆಯದು. 101, 102, 105, 201, 501 ನಿಮ್ಮ ಇಷ್ಟ. ಆದ್ರೆ 100ಕ್ಕಿಂತ ಜಾಸ್ತಿ ಇರುವಂತ, 1 ರೂಪಾಯಿ ಆದ್ರೂ ಜಾಸ್ತಿ ಇರುವಂತದನ್ನ ನೋಡಿ ಆ ದಕ್ಷಿಣೆಯನ್ನ ಕೊಡಿ. ಅದ್ರ ಜೊತೆಗೆ 5 ಫಲಗಳನ್ನ ಇಡಿ. ಒಂದೊಂದೇ ಫಲ ಇಡಿ, ಎಲ್ಲವೂ ಒಂದೊಂದೇ ಇರಲಿ. ಒಂದು ಆಪಲ್, ಒಂದು ಮೂಸಂಬಿ, ಒಂದು ಆರೆಂಜ್, ಈ ತರ ಒಂದೊಂದೇ ಫಲಗಳನ್ನ ಇಡಿ. ಆದ್ರೆ 5 ಫಲಗಳನ್ನ ಇಡಿ. ಇಷ್ಟು ತುಂಬಿರುವಂತ ಈ ತಟ್ಟೆನ ತಗೊಂಡು ಹೋಗಿ ಹತ್ರದಲ್ಲಿರುವಂತ ದೇವಿ ಆಲಯದಲ್ಲಿ ಕೊಡಿ. ನಮ್ಮ ಈ ವೃತ ಸಂಪನ್ನ ಆಯ್ತು. ಗೊತ್ತಿದ್ದೋ ಗೊತ್ತಿಲ್ಲದೋ ಏನಾದ್ರೂ ಒಂದು ತಪ್ಪುಗಳು ನಡೆದಿರ್ತವೆ, ನಮ್ಮಿಂದ ನಡೆದಿರ್ಬೋದು, ಯಾರಿಂದಾಲೂ ನಡೆದಿರ್ಬೋದು. ಎಲ್ಲದಕ್ಕೂ ನೀವು ಮನ್ನಿಸಿ ನಮ್ಮ ಕೋರಿಕೆಯನ್ನ ಈಡೇರಿಸಿ. ಆಯ್ತಾ? ಕ್ರಮಬದ್ಧವಾಗಿ ಅಂದ್ರೆ ನ್ಯಾಯಯುತವಾದಂತ ಕೋರಿಕೆಗಳು ನಿಜವಾಗಲೂ ನಿಮ್ಮದು ಇದ್ದರೆ ಖಂಡಿತವಾಗ್ಲೂ ಈಡೇರ್ತದೆ. ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ರೀತಿಯಲ್ಲಿ ನಿಮಗಿರುವಂತ ಸಮಸ್ಯೆಯನ್ನ ಹೊರದಬ್ಬುತ್ತೆ. ನಿಮ್ಮ ಜೀವನದಲ್ಲಿ ಬೆಳಕನ್ನ ತರುತ್ತೆ. ಇದುವರೆಗೂ ನೀವು ಕಾಣದೇ ಇರುವಂತಹ ಅಥವಾ ಇದು ಪರಿಹಾರವೇ ಆಗಲ್ಲ ಅನ್ನುವಂಥ ಸಮಸ್ಯೆಗೂ ಕೂಡ ಪರಿಹಾರಗಳು ಸಿಗುತ್ತೆ. ಯಾವಾಗ ಅಂದ್ರೆ ನಂಬಿಕೆ. ಸೊ ಇದನ್ನ ತಗೊಂಡೋಗಿ ಕೊಡ್ತೀರಾ, ಕೊಟ್ಟಾಗ ಅವರು ಸ್ವಲ್ಪ ಹೊತ್ತು ಬಿಟ್ಟು ಪೂಜೆ ಗೀಜೆ ಮಾಡಿ ವಾಪಸ್ ಅದನ್ನ ಕೊಟ್ಬಿಟ್ಟಾರು. ಅವ್ರಿಗೆ ಮೊದಲೇ ಹೇಳಿ, ಸ್ವಾಮಿ ಈ ತಟ್ಟೆನಲ್ಲಿರೋ ಯಾವುದೇ ವಸ್ತುಗಳನ್ನ ನಮಗೆ ಕೊಡಬೇಡಿ, ಪರಿಪೂರ್ಣವಾಗಿ ಆ ತಾಯಿಗೆ ಸಮರ್ಪಿತ, ಇದನ್ನ ಅವ್ರಿಗೆ ಕೊಡಿ, ನಾವು ಬೇಡ್ಕೊಂಡಿದ್ವಿ, ಏನಾದ್ರೂ ಒಂದು ಹೇಳಿ ಒಟ್ಟಲ್ಲಿ ಕೊಡಿ. ನೀವು ಬೇಕಾದ್ರೆ ಹಣ್ಕಾಯಿ ಸಪರೇಟ್ ಆಗಿ ತಂದು ಬೇಕಾದ್ರೆ ಅದನ್ನ ಹಣ್ಕಾಯಿ ಪೂಜೆಗೆ ಇತ್ಯಾದಿಗಳಿಗೆ ಬಳಸ್ಕೊಂಡು ಇನ್ನೊಂದ್ಸಲ ಮಾಡ್ಕೊಳ್ಳಿ. ಬಟ್ ಈ ತಟ್ಟೆನಲ್ಲಿರೋದು ತಟ್ಟೆ ಕೂಡ ನೀವು ವಾಪಸ್ ತಗೊಂಡು ಬರುವ ಹಾಗೆ ಇಲ್ಲ. ಇದು ಒಂದು ಮಡ್ಲಕ್ಕಿ ಕೊಡುವಂತ ಸಂಪ್ರದಾಯ. ನಾನು ಹೇಳ್ತಾ ಇದ್ದೀನಿ, ಈ ಮಡ್ಲಕ್ಕಿ ಇದೇ ರೀತಿ ಕೊಡಬೇಕು ಅಂತಲ್ಲ, ನಾನು ನಿಮಗೆ ಹೇಳಿಕೊಟ್ಟಿರುವಂತದ್ದು ಈ ರೀತಿ. ಬಹಳಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಕ್ರಮಗಳಿದೆ. ಕ್ರಮಗಳು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಕ್ರಮ ಅಂದ್ರೆ ನಾನು ಕೊಡುವಂಥದ್ದು ಈ ರೀತಿ ಇರುತ್ತೆ. ಸಾಧ್ಯವಾದವರು ಈ ರೀತಿ ಕೊಡಿ. ಇಲ್ಲ ಸರ್ ನಮ್ಮ ಕಡೆ ಬೇರೆ ತರ ಕ್ರಮ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೇ ರೀತಿ ಕೊಡಿ, ಏನು ಸಮಸ್ಯೆ ಇಲ್ಲ. ಆದ್ರೆ ಈ 3 ಪರಿಹಾರಗಳನ್ನ ಮಾಡಬಹುದಾದ್ರೆ ಮಾಡಿ, ಅಥವಾ ಈ 3 ಪರಿಹಾರಗಳಲ್ಲಿ ಬೇರೆ ಏನಾದ್ರೂ ಪರಿಹಾರಗಳನ್ನ ಸೇರಿಸುವಂತ ಪ್ರಯತ್ನಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಯಾವ್ದಾದ್ರು ಒಂದು ಪರಿಹಾರವನ್ನ ಕ್ರಮಬದ್ಧವಾಗಿ ನಂಬಿಕೆಯಿಂದ ನೀವುಗಳು ಮಾಡಿ. ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲಿ. ಮುಂದಿನ ನವರಾತ್ರಿ ಒಳಗಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದಿರ್ತದೆ ಅನ್ನುವಂಥ ನಂಬಿಕೆ ನನಗಿದೆ. ಹೋದ ನವರಾತ್ರಿಗಳಲ್ಲಿ ನೀವು ಮಾಡಿರುವಂತಹ ಪರಿಹಾರಗಳು ಕೈ ಹಿಡಿದಿವೆ. ನಮ್ಗೆ ಈ ಪರಿಹಾರ ಚೆನ್ನಾಗಿ ಸಕ್ಸಸ್ ಆಗಿದೆ. ಹೋದ ನವರಾತ್ರಿಗೆ ನೀವು ನವರಾತ್ರಿ ಸೂಪರ್ ಆಗಿದ್ದೀನಿ ನಾನು ಅಂದ್ರೆ ಆ ನವರಾತ್ರಿ ಪರಿಹಾರಗಳನ್ನು ಕೂಡ ತಾವುಗಳು ಈ ಸಲ ಮಾಡಬಹುದು. ಆಯ್ತಾ? ನಾನು ಹೇಳ್ತಾ ಇರೋದು ಈ ಪರಿಹಾರಗಳ ಜೊತೆ ಇನ್ನೊಂದು ಒಳಗಡೆ ಸೇರಿಸ್ಬೇಡಿ. ಸಪರೇಟ್ ಮಾಡೋದಕ್ಕೂ ಇದ್ರ ಒಳಗಡೆ ಸೇರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಪರಿಹಾರ ಕ್ರಿಯೆಗಳನ್ನ ಕೊಡುವಾಗ ಒಂದು ಪರಿಹಾರಕ್ಕೆ ಇನ್ನೊಂದು ಪರಿಹಾರ ಸೆಟ್ ಆಗಲ್ಲ. ಆ ತರದ ಬಹಳಷ್ಟು ಪರಿಹಾರಗಳಿದೆ.
ಕೆಲವೊಂದ್ಸಲ ನಾವು 2-3 ದೇವಸ್ಥಾನಗಳಿಗೆ ಹೋಗ್ತೀವಿ, 2-3 ದೈವಗಳನ್ನ ನೋಡ್ತೀವಿ, ಮನೆಗೆ ಬರ್ತೀವಿ, ಕಿರಿಕಿರಿ ಸ್ಟಾರ್ಟ್ ಆಗಿರುತ್ತೆ. ಬರೋ ದಾರಿನಲ್ಲೇ ಪ್ರಾಬ್ಲಮ್ ಆಗುತ್ತೆ, ಗಾಡಿಗಳ ಆಕ್ಸಿಡೆಂಟ್ ಆಗೋದು, ಗಾಡಿ ರಿಪೇರಿ ಆಗೋದು, ನಮ್ಮಲ್ಲೇ ಜಗಳಗಳು, ನಮ್ಮಲ್ಲೇ ಮನಸ್ತಾಪ. ಚೆನ್ನಾಗೇ ಇದ್ವಲ್ಲ, ಒಬ್ರ ಮುಖ ಒಬ್ರು ನೋಡೋಕ್ಕಾಗಲ್ಲ, ಏನಾದ್ರೂ ಒಂದು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಒಂದಕ್ಕೆ ಒಂದು ಸೆಟ್ ಆಗದೆ ಇರುವಂತದ್ದು ಕೂಡ ಕಾರಣ ಆಗಿರ್ತದೆ. ಸೊ ಪರಿಹಾರ ಕ್ರಿಯೆಯನ್ನ ಮಾಡುವಾಗ ಯಾರೇ ಮಹನೀಯರು ಕೊಟ್ಟಿರ್ಲಿ, ಅವ್ರನ್ನ ನಂಬಿ ಆ ಪರಿಹಾರ ಕ್ರಿಯೆಗಳನ್ನ ಮಾಡಿ. ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಂತೋಷಗಳನ್ನ ತರಲಿ, ಮತ್ತೆ ನಿಮ್ಮ ಜೀವನದಲ್ಲಿರುವಂತ ಎಲ್ಲಾ ಕಷ್ಟಗಳು ನಿವೃತ್ತಿ ಆಗ್ಲಿ ಅಂತ ನಾವು ಕೂಡ ಭಗವಂತನ ಬೇಡ್ಕೋತೀವಿ. ಎಲ್ರಿಗೂ ಒಳ್ಳೇದಾಗಲಿ.